ಶರ್ಮಿತಾ ಶೆಟ್ಟಿ. ಆಸ್ಪತ್ರೆ ಮಾಲೀಕರಿಗೆ ಐಟಿ ಶಾಕ್. ರಾಜ್ಯಾದ್ಯಂತ ಏಕಕಾಲದಲ್ಲಿ ದಾಳಿ. ಆಸ್ಪತ್ರೆಗಳಲ್ಲಿ ಸಿಕ್ಕಿದ್ದೇನು ಗೊತ್ತಾ? ಇದು ಆಸ್ಪತ್ರೆಗಳಿಗೆ ಐಟಿ ಶಾಕ್ ಸ್ಟೋರಿ. ರಾಜ್ಯಾದ್ಯಂತ ಆಸ್ಪತ್ರೆ ಮಾಲೀಕರಿಗೆ ಐಟಿ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಿಗ್ಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ. ಏಕಕಾಲದಲ್ಲಿ 7 ಕಡೆಗಳಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿ ಶೋಧವನ್ನ ಸ್ಟಾರ್ಟ್ ಮಾಡಿದ್ರು. ಆಸ್ಪತ್ರೆ ಮಾಲೀಕರ ಮನೆ, ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಶೋಧವನ್ನ ನಡೆಸ್ತಾ ಇದ್ದಾರೆ. ಎಲ್ಲೆಲ್ಲಿ ಈಗ ದಾಳಿ ಆಗಿದೆ ಅಂತಂದ್ರೆ ಬೆಂಗಳೂರು, ತುಮಕೂರು, ಮಂಗಳೂರಲ್ಲಿ ಐಟಿ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿರೋದು. ಬೆಂಗಳೂರಿನ 3 ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಇದೀಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಕೇವಲ ಆಸ್ಪತ್ರೆ ಅಷ್ಟೇ ಅಲ್ಲ, ಆಸ್ಪತ್ರೆ ಮಾಲೀಕರ ಮನೆ, ಅದರ ಜೊತೆಯಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಕೆಂಗೇರಿ ಬಿಜಿಎಸ್ ಆಸ್ಪತ್ರೆ, ದೇವನಹಳ್ಳಿ ಆಕಾಶ್ ಆಸ್ಪತ್ರೆ, ಹೆಸರುಘಟ್ಟದ ಸಪ್ತಗಿರಿ ಆಸ್ಪತ್ರೆಗಳಲ್ಲಿ ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಟ್ಟು ಕಳೆದ 10 ತಿಂಗಳ ದಾಖಲೆಗಳನ್ನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಇವತ್ತು ಏಕಕಾಲಕ್ಕೆ ಈ ದಾಳಿ ಆಗಿರೋದು. ಬೇರೆ ಬೇರೆ ಕಡೆ ಬೇರೆ ಬೇರೆ ಅಧಿಕಾರಿಗಳ ತಂಡ ಹೋಗಿದೆ, ದಾಳಿಯನ್ನ ಮಾಡಿದ್ದಾರೆ. ಇನ್ನು ಬೆಂಗಳೂರಲ್ಲಿ 3 ಕಡೆಗಳಲ್ಲಿ ದಾಳಿಯಾಗಿರೋದು. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆ, ಸಪ್ತಗಿರಿ ಆಸ್ಪತ್ರೆ, ಮತ್ತೊಂದು ಆಕಾಶ್ ಆಸ್ಪತ್ರೆ ದೇವನಹಳ್ಳಿಯಲ್ಲಿದೆ. ಸೊ ಈಗ ಈ ಆಸ್ಪತ್ರೆಗಳಲ್ಲಿ ಅದರ ಜೊತೆಯಲ್ಲಿ ಆಸ್ಪತ್ರೆ ಮಾಲೀಕರ ಮನೆ ಇರ್ಬೋದು, ಮತ್ತೆ ಅವರದ್ದೇ ಒಡೆತನದ ಒಂದಿಷ್ಟು ಶಿಕ್ಷಣ ಸಂಸ್ಥೆಗಳೇನಿದೆ ಎಲ್ಲ ಕಡೆನೂ ಕೂಡ ಏಕಕಾಲಕ್ಕೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಒಟ್ಟು ಕಳೆದ 10 ತಿಂಗಳಲ್ಲಿ ಏನೆಲ್ಲ ಆಗಿದೆ ಆ ಬಗ್ಗೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಬಾಗಟ. ಗಂಗಾಧರ್ ಬಾಗಟ, ಕಳೆದ 10 ತಿಂಗಳಲ್ಲಿ ಏನೆಲ್ಲ ಆಯಿತು, ಅದರಲ್ಲೂ ಒಂದಿಷ್ಟು ತೆರಿಗೆ ವಂಚನೆ ಆಗಿರಬಹುದು ಅನ್ನೋ ಒಂದು ಅನುಮಾನದ ಮೇಲೆ ಅಧಿಕಾರಿಗಳು ದಾಳಿ ಮಾಡಿರೋದು ಅನ್ನೋ ಚರ್ಚೆಗಳು ಆಗ್ತಾ ಇದೆ. ಈಗ 3 ಆಸ್ಪತ್ರೆಗಳು ಬೆಂಗಳೂರಲ್ಲಿ ಇವಾಗ ದಾಳಿ ಆಗಿರೋದು, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈ ಬಗ್ಗೆ ಈ ಕ್ಷಣಕ್ಕೆ? ಎಸ್ ಶರ್ಮಿತಾ, ಈಗ ಅಂದ್ರೆ ಸ್ಯಾಂಡಲ್ವುಡ್ ನ ಐಟಿ ರೇಟ್ ಬಳಿಕ ಬಹುದೊಡ್ಡ ಐಟಿ ರೇಟ್ ಇವತ್ತು ಆಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಉದ್ಯಮಿಗಳು ಮತ್ತೆ ಏನು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮತ್ತೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ಗಳ ಮೇಲೆ ಏಕಕಾಲದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಕಡೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ರೇಡ್ ಆಗಿದೆ. ಈಗ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಬಿಜಿಎಸ್ ಆಸ್ಪತ್ರೆ ಮೇಲೆ ಬೆಳಿಗ್ಗೆ 4:30 ಸುಮಾರಿಗೆ 15ಕ್ಕೂ ಹೆಚ್ಚು ಜನ ಐಟಿ ಅಧಿಕಾರಿಗಳು ರೇಡ್ ಮಾಡಿ, ಮತ್ತು ಏನಂದ್ರೆ ಪ್ರಮುಖವಾಗಿ ಒಂದು 10 ತಿಂಗಳ ಒಂದು ಅಡ್ಮಿಷನ್ಸ್ ಆಗಿರ್ಬೋದು, ಮತ್ತೆ ಏನು ವ್ಯವಹಾರಿಕ ಈ ಒಂದು ಕೋವಿಡ್-19 ಅಡ್ಮಿಷನ್ಸ್ ಮತ್ತೆ ಟ್ರೀಟ್ಮೆಂಟ್ ವ್ಯವಹಾರಿಕ ದಾಖಲೆಗಳನ್ನ ಈಗ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಲ್ಲದೆ ದೇವನಹಳ್ಳಿಯ ಒಂದು ಇನ್ಸ್ಟಿಟ್ಯೂಟ್ ಏನಿತ್ತು, ಆಕಾಶ್ ಆಸ್ಪತ್ರೆ ಮತ್ತೆ ಮೆಡಿಕಲ್ ಏನಿದ್ರು ಸಂಬಂಧಪಟ್ಟಂತೆ ಆ ಮಾಲೀಕರು ಮನೆ ಮತ್ತೆ ಸಾಕರನಗರದಲ್ಲಿರುವಂತಹ ಅವರ ಮನೆ ಮತ್ತೆ ಆಸ್ಪತ್ರೆ ಮೇಲೆ ದೇವನಹಳ್ಳಿಯಲ್ಲಿ ಕೂಡ ರೇಡ್ ಮಾಡಿ ಅಧಿಕಾರಿಗಳು ಏಕಕಾಲದಲ್ಲಿ ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅದು ಕೇವಲ ಅದಲ್ಲದೆ ಸಪ್ತಗಿರಿ ಆಸ್ಪತ್ರೆಯ ಅವರ ಮಾಲೀಕರಾಗಿರುವಂತಹ ದಯಾನಂದ ಅವರ ಮನೆ, ಮಲ್ಲೇಶ್ವರಂನಲ್ಲಿರುವಂತಹ ಅವರ ಮನೆ ಮೇಲೆ ಕೂಡ ಏಕಕಾಲದಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಮತ್ತೆ ಮಂಗಳೂರು ಮತ್ತೆ ತುಮಕೂರು, ಬೆಂಗಳೂರು, ದೇವನಹಳ್ಳಿ ಈ ಎಲ್ಲಾ ಕಡೆ ಅಧಿಕಾರಿಗಳು ರೇಡ್ ಮಾಡಿ ಪ್ರಮುಖವಾಗಿ ಅವರ ಒಂದು ಟಾರ್ಗೆಟ್ ಆಗಿರುವಂತದ್ದು ಮೆಡಿಕಲ್ ಇನ್ಸ್ಟಿಟ್ಯೂಟ್ ಮತ್ತೆ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಮಾಡಿ ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗ ಸದ್ಯ ಸಹಕಾರ ನಗರದಲ್ಲಿರುವಂತಹ ಆಕಾಶ ಆಸ್ಪತ್ರೆ ಅವರ ಮಾಲೀಕರೆಂದು ಇನ್ನು ಕೂಡ ರೇಡ್ ಮುಂದುವರೆದಿರುವಂತದ್ದು. ಹೇಗಂದ್ರೆ ಈಗ ತೆರಿಗೆ ವಂಚನೆ ಆರೋಪ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಮತ್ತೆ ಸಾಕಷ್ಟು ತೆರಿಗೆ ವಂಚನೆ ಮಾಡಿರುವಂತಹ ಆರೋಪ ಹಿನ್ನೆಲೆಯಲ್ಲಿ ಈಗ ದಾಖಲೆಗಳಲ್ಲಿ ನಿರತರಾಗಿರುವಂತದ್ದು. ಈಗ ತೆರಿಗೆ ಒಂದು ಸಂಬಂಧಪಟ್ಟಂತ ದಾಖಲೆಗಳನ್ನ ತಿರುಚುಕೆ ಒಂದು ಆರೋಪ ಇರುವಂತದ್ದು. ಯಾಕಂದ್ರೆ ಕಳೆದ 10 ತಿಂಗಳಲ್ಲಿ ಕೋವಿಡ್-19 ಅಡ್ಮಿಷನ್ಸ್ ಸಂಬಂಧಪಟ್ಟಂತೆ ಅದಲ್ಲದೆ ಬೇರೆ ವ್ಯವಹಾರಿಕ ದಾಖಲೆಗಳಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸ ತಾಳೆ ಆಗ್ತಾ ಇಲ್ಲ. ಹೀಗಾಗಿ ತೆರಿಗೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಕಂಡು ಬಂದಿರೋ ಹಿನ್ನೆಲೆಯಲ್ಲಿ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಂಗಳೂರಿನಲ್ಲಿ 3 ಉದ್ಯಮಿಗಳ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಟ್ ಮತ್ತೆ ಮನೆಗಳ ಮೇಲೆ, ಉದ್ಯಮಿಗಳ ಮನೆ ಮೇಲೆ ಕೂಡ ದಾಳಿ ಆಗಿದೆ. ಅಲ್ಲೂ ಕೂಡ ಕಳೆದ 1-2 ವರ್ಷದಿಂದಲೂ ಕೂಡ ಅಲ್ಲಿ ಮಂಗಳೂರಿನಲ್ಲಿ ಸರಿಯಾದಂತಹ ತೆರಿಗೆ ವಂಚನೆ ಆರೋಪ ಇರುವೆ ಮತ್ತು ದಾಖಲೆಗಳು ಕೂಡ ಅಲ್ಲಿ ತಾಳೆ ಹಾಕ್ತಾ ಇಲ್ಲ. ಹೀಗಾಗಿ ಅಧಿಕಾರಿಗಳು ರೇಡ್ ಕಂಟಿನ್ಯೂ ಆಗಿದೆ. ಸದ್ಯ ಇವತ್ತು ಕೂಡ 2 ತಿಂಗಳ ಕಾಲ ಇದೇ ರೀತಿ ಕಂಟಿನ್ಯೂ ಆಗುವಂತ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಗಂಗಾಧರ್ ಬಾಗಟ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಮಂಗಳೂರಿನ 3 ಆಸ್ಪತ್ರೆಗಳಲ್ಲಿ ಶೋಧವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಎಜೆ ಆಸ್ಪತ್ರೆ, ಯನಪೋಯ ಆಸ್ಪತ್ರೆ, ಕಣಚೂರು ಆಸ್ಪತ್ರೆಗಳಲ್ಲಿ ದಾಖಲೆಗಳನ್ನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಒಟ್ಟು 3 ಆಸ್ಪತ್ರೆ, ಮಂಗಳೂರಲ್ಲೂ ಅಷ್ಟೇ 3 ಆಸ್ಪತ್ರೆಗಳಲ್ಲಿ ಐಟಿ ರೇಡ್ ಆಗಿರೋದು. ಎಜೆ ಆಸ್ಪತ್ರೆ, ಯನಪೋಯ ಆಸ್ಪತ್ರೆಯಲ್ಲೂ ಕೂಡ ದಾಖಲೆಗಳ ಪರಿಶೀಲನೆ ಸದ್ಯಕ್ಕೆ ನಡೀತಾ ಇದೆ. ಇನ್ನು ಕಣಚೂರು ಆಸ್ಪತ್ರೆಯಲ್ಲೂ ಕೂಡ ಶೋಧ ಕಾರ್ಯವನ್ನ ಅಧಿಕಾರಿಗಳು ಕಂಟಿನ್ಯೂ ಮಾಡಿದ್ದಾರೆ. ಇನ್ನೊಂದು ಕಡೆ ತುಮಕೂರಿನ ಶ್ರೀದೇವಿ ಆಸ್ಪತ್ರೆಗೂ ಕೂಡ ಐಟಿ ಬಿಸಿ ತಟ್ಟಿದೆ. ಒಟ್ಟು 6 ಕಡೆ ದಾಳಿಯನ್ನ ಅಧಿಕಾರಿಗಳು ಮಾಡಿದ್ದಾರೆ. ಆಸ್ಪತ್ರೆ, ಮನೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಈಗ ಶೋಧವನ್ನ ಮಾಡ್ತಾ ಇದ್ದಾರೆ. ಮಂಗಳೂರಲ್ಲಿ ಐಟಿ ರೇಡ್ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ.
ಮಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಕೋಟಿ ಕುಳಗಳಿಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ. ಮಂಗಳೂರಿನ 3 ಪ್ರತಿಷ್ಠಿತ ಉದ್ಯಮಿಗಳ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಮಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಾದಂತಹ ಎಜೆ ಆಸ್ಪತ್ರೆಯ ಮಾಲಕ ಎಜೆ ಶೆಟ್ಟಿ ಅವರ ಮನೆ ಮತ್ತು ಕಣಚೂರು ಆಸ್ಪತ್ರೆಯ ಮಾಲಕ ಕಣಚೂರು ಮೋಹನ್ ಅವರ ಮನೆ ಮತ್ತು ಎನಪೋಯ ಆಸ್ಪತ್ರೆಯ ಮಾಲಕ ಅಬ್ದುಲ್ಲಾ ಕುಂಜಿ ಅವರ ಮನೆ ಮೇಲೆ ದಾಳಿ ಮಾಡಿರುವಂಥದ್ದು. ನಾವೀಗ ಮಂಗಳೂರಿನ ಪ್ರಸ್ತುತ ಎಜೆ ಶೆಟ್ಟಿ ಅವರ ಮನೆ ಮುಂಭಾಗದಲ್ಲಿದ್ದೇವೆ. ಮಂಗಳೂರಿನ ಬೆಂದಿರ್ವೆಲಲ್ಲಿರುವಂತಹ ಎಜೆ ಶೆಟ್ಟಿ ಅವರ ಮನೆ. ಈ ಎಜೆ ಶೆಟ್ಟಿ ಅವರ ನಿವಾಸದ ಮುಂದೆ ನೀವು ದೃಶ್ಯಗಳನ್ನು ಗಮನಿಸ್ತಿರ್ಬೋದು. ಬೆಳಗ್ಗೆ 6 ಗಂಟೆಗೆ ಐಟಿ ಅಧಿಕಾರಿಗಳು ಬಂದು ಇಲ್ಲಿ ದಾಳಿಯನ್ನು ಮುಂದುವರಿಸಿರುವಂಥದ್ದು. ವಾಹನಗಳಲ್ಲಿ ಬಂದಂತಹ ಅಧಿಕಾರಿಗಳು ನೇರವಾಗಿ ಎಜೆ ಶೆಟ್ಟಿ ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಅನಂತರವಾಗಿ ಹಾಸ್ಪಿಟಲ್ ಮೇಲೆ ದಾಳಿ ಮಾಡಿದ್ದಾರೆ. ಅನಂತರವಾಗಿ ಮೆಡಿಕಲ್ ಕಾಲೇಜ್ ಮೇಲೆ ದಾಳಿ ಮಾಡಿರುವಂಥದ್ದು. ಈ ಮೂರು ಆಸ್ತಿಗಳು ಎಜೆ ಶೆಟ್ಟಿ ಅವರಿಗೆ ಸೇರಿರುವಂಥದ್ದು ಮತ್ತು ಅವರು ಆಸ್ತಿಯನ್ನು ಮೀರಿ ಆದಾಯ ಗಳಿಸಿದ್ದಾರೆ ಎಂಬ ಆರೋಪ ಸದ್ಯ ಐಟಿ ಅಧಿಕಾರಿಗೆ ಕೇಳಿ ಬಂದಿರುವಂಥದ್ದು. ಹಾಗಾಗಿ ಎಲ್ಲ ದಾಖಲೆಗಳ ಪರಿಶೀಲನೆ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಸಂಜೆಯ ವೇಳೆಗೆ ಕ್ಲಿಯರ್ ಆಗಿ ಪಿಕ್ಚರ್ ಸಿಗಲಿದೆ. ಎಷ್ಟರ ಮಟ್ಟಿಗೆ ಅವರು ಅಕ್ರಮ ಆಸ್ತಿಯನ್ನು ಹೊಂದಿದ್ದಾರೆ ಮತ್ತು ಅವರ ಆಸ್ತಿಯ ಸಂಪಾದನೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಕ್ಲಿಯರ್ ಆಗಿ ಸಂಜೆಯ ವೇಳೆಗೆ ಪಿಕ್ಚರ್ ಸಿಗಲಿದೆ. ಇನ್ನೊಂದು ಪ್ರಮುಖವಾಗಿ ಮಂಗಳೂರಿನ ಹೊರವಲಯದ ದೇರಳ್ಕಟ್ಟೆಯಲ್ಲಿರುವಂತಹ ಕಣಚೂರು ಮೋಹನ್ ಅವರಿಗೆ ಸೇರಿದಂತಹ ಕಣಚೂರು ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಇದಕ್ಕೂ ಕೂಡ ಐಟಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು ಮತ್ತು ಅಬ್ದುಲ್ಲಾ ಕುಂಜಿ ಅವರ ಮಾಲಕತ್ವದ ಎನಪೋಯ ಆಸ್ಪತ್ರೆ ಮತ್ತು ಎನಪೋಯ ಮೆಡಿಕಲ್ ಕಾಲೇಜ್ ಮತ್ತು ಅಬ್ದುಲ್ಲಾ ಕುಂಜಿ ಅವರ ಮನೆ ಮೇಲೆ ಕೂಡ ಐಟಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಒಟ್ಟು 3 ಪ್ರತಿಷ್ಠಿತ ಉದ್ಯಮಿಗಳ ಮನೆ, ಆಸ್ಪತ್ರೆ, ಮೆಡಿಕಲ್ ಕಾಲೇಜ್ ಮತ್ತು ಕಚೇರಿಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಹಾಗಾಗಿ ಬೆಳ್ಳಂಬೆಳಗ್ಗೆ ಯಾರಿಗೂ ಊಹಿಸಲು ಅಸಾಧ್ಯವಾದಂತಹ 3 ಪ್ರತಿಷ್ಠಿತ ಉದ್ಯಮಿಗಳ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಹಾಗಾಗಿ ಕೋಟಿ ಕುಳಗಳಿಗೆ ಐಟಿ ಬೃಹತ್ತಾದ ಶಾಕ್ ಅನ್ನ ನೀಡಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಇನ್ನು ತುಮಕೂರಿನಲ್ಲೂ ಕೂಡ ರೇಡ್ ಆಗಿದೆ. ಸದ್ಯಕ್ಕೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ದಾಖಲೆಗಳನ್ನ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್. ತುಮಕೂರಲ್ಲಿ ಶ್ರೀದೇವಿ ಆಸ್ಪತ್ರೆ ಮೇಲೆ ರೇಡ್ ಆಗಿದೆ. ಇದೊಂದೇ ಆಸ್ಪತ್ರೆನ ಅಥವಾ ಬೇರೆ ಬೇರೆ ಕಡೆನೂ ಆಗಿದೆಯಾ? ಸದ್ಯಕ್ಕೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಐಟಿ ರೇಡ್ ಬಗ್ಗೆ? ಶರ್ಮಿತಾ, ಸದ್ಯಕ್ಕಿರೋ ಅಪ್ಡೇಟ್ ಪ್ರಕಾರ ತುಮಕೂರು ನಗರದಲ್ಲಿ ಸದ್ಯಕ್ಕೆ ಏನೋ ಬಿಜೆಪಿ ಮುಖಂಡ ಡಾಕ್ಟರ್ ಹುಲಿನಾಯ್ಕ ಅವರ ಹೊಡೆತದಲ್ಲಿರುವ ಶ್ರೀದೇವಿ ನರ್ಸಿಂಗ್ ಹೋಮ್ ಮೇಲೆ ಮಾತ್ರ ಒಂದು ಐಟಿ ರೈಡ್ ಆಗಿರತಕ್ಕಂಥದ್ದು ಈಗ ಸದ್ಯಕ್ಕೆ ಲಭ್ಯ ಆಗ್ತಿರೋ ಮಾಹಿತಿ. ಬೆಳಿಗ್ಗೆ 6 ಗಂಟೆಯಿಂದನೂ ಕೂಡ ಒಂದು ಸುಮಾರು ಸಾಕಷ್ಟು ವಾಹನಗಳಲ್ಲಿ ಬಂದಿರುವಂತ ಏನು ಐಟಿ ಅಧಿಕಾರಿಗಳು ಬೆಳಗ್ಗೆಯಿಂದನೂ ಕೂಡ ಒಂದು ಶೋಧ ಮಾಡ್ತಾ ಇದ್ದಾರೆ. ಸಾಕಷ್ಟು ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಏನಂದ್ರೆ ಕಳೆದ ವರ್ಷದಿಂದನೂ ಕೂಡ ಏನೋ ಮೆಡಿಕಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಇರ್ಬೋದು, ಮತ್ತೆ ಸೀಟ್ ಬ್ಲಾಕಿಂಗ್ ಇರ್ಬೋದು, ಈ ಒಂದು ಇದರಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದು ಹಣದ ವ್ಯವಹಾರ ನಡೆದಿರುತ್ತೆ. ಇದರಲ್ಲಿ ಎಲ್ಲಾದ್ರೂ ಏನಾದ್ರು ಫ್ರಾಡ್ ಆಗಿದೆ ಎಂಬ ಒಂದು ನಿಟ್ಟಿನಲ್ಲಿ ಎಲ್ಲಾ ಕಡೆಯಿಂದನೂ ಕೂಡ ಎಲ್ಲಾ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಸಂಜೆವರೆಗೂ ಕೂಡ ಒಂದು ದಾಳಿ ಮುಂದುವರೆದು ಮತ್ತೆ ಏನೋ ಆಸ್ಪತ್ರೆ ಒಳಗೆ ಏನೋ ಪ್ರಮುಖ ಆಡಳಿತ ಮಂಡಳಿ ಕಚೇರಿಯಲ್ಲಿ ಸಂಜೆವರೆಗೂ ಕೂಡ ಏನೋ ಒಂದು ತನಿಖೆ ನಡೆಯುತ್ತೆ ಅಥವಾ ಶೋಧನೆ ನಡೆಯುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ವಿಠಲ್ ಕುಮಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಶಾಕ್. ಯಾಕಂದ್ರೆ ಶಾಮನೂರು ಒಡೆತನದ ಆಸ್ಪತ್ರೆಗಳ ಮೇಲೆ ದಾಳಿಯಾಗಿದೆ. ಜೆಜೆಎಂ ಹಾಗೇನೆ ಎಸ್ಎಸ್ ಮೆಡಿಕಲ್ ಕಾಲೇಜ್, ಬಾಪೂಜಿ ಡೆಂಟಲ್ ಕಾಲೇಜ್ ಮೇಲೆ ರೇಡ್ ಆಗಿದೆ. 3 ಕಡೆಗಳಲ್ಲಿ ಅಧಿಕಾರಿಗಳು ದಾವಣಗೆರೆಯಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಗೋವಾ, ಬೆಳಗಾವಿಯಿಂದ ಐಟಿ ಅಧಿಕಾರಿಗಳು ಇದಕ್ಕೋಸ್ಕರ ಬಂದಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಒಡೆತನದ ಮೆಡಿಕಲ್ ಕಾಲೇಜ್ಗಳಿವೆಲ್ಲ. ಜೆಜೆಎಂ ಹಾಗೇನೆ ಎಸ್ಎಸ್ ಮೆಡಿಕಲ್ ಕಾಲೇಜ್, ಬಾಪೂಜಿ ಡೆಂಟಲ್ ಕಾಲೇಜ್, ಇಲ್ಲಿ ಅಧಿಕಾರಿಗಳು ಸದ್ಯಕ್ಕೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕೊರೋನಾ ಬಂದ ಮೇಲೆ ಒಂಥರ ದಂಧೆ ಆಗ್ಬಿಟ್ಟಿತ್ತು. ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು. ಬಿಲ್ ವಿಚಾರವಾಗಿರ್ಬೋದು, ಜೊತೆಯಲ್ಲಿ ಕೊರೋನಾ ಪೇಷಂಟ್ಗಳನ್ನ ಅಡ್ಮಿಟ್ ಮಾಡ್ಕೊಳ್ಳೋ ವಿಚಾರವಾಗಿರ್ಬೋದು, ಇಂತಿಷ್ಟೇ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ. ಒಟ್ನಲ್ಲಿ ಈಗ ಕಳೆದ 10 ತಿಂಗಳಿಂದ ಏನೆಲ್ಲ ಆಗಿದೆ ಆಸ್ಪತ್ರೆಗಳಲ್ಲಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಅದರಲ್ಲೆಲ್ಲ ಏನೆಲ್ಲ ಅವ್ಯವಹಾರ ಆಗಿದೆ. ಅದರಲ್ಲೂ ಈಗ ಐಟಿ ಡಿಪಾರ್ಟ್ಮೆಂಟ್ ಅವರೀಗ ರೇಡ್ ಮಾಡಿರೋ ಪರ್ಪಸ್ ಏನು ಅಂತಂದ್ರೆ ತೆರಿಗೆ ವಂಚನೆ ಸಾಕಷ್ಟು ಇಂಥ ಆಸ್ಪತ್ರೆಗಳಿಂದ ಆಗಿದೆ, ಜೊತೆಗೆ ಶಿಕ್ಷಣ ಸಂಸ್ಥೆಗಳಿಂದ ಆಗಿದೆ. ಅಂದ್ರೆ ಮೆಡಿಕಲ್ ಸೀಟ್ ಬ್ಲಾಕ್ ಮಾಡೋದಿರ್ಬೋದು, ಡೊನೇಷನ್ ವಿಚಾರ ಇರ್ಬೋದು, ಅದಕ್ಕೆ ಒಂದು ಲಗಾಮನ್ನ ಹಾಕಲೇಬೇಕು ಅಂತ ತುಂಬಾ ವರ್ಷಗಳಿಂದ ಒಂದು ಆಗ್ರಹ ವ್ಯಕ್ತವಾಗ್ತಾ ಇತ್ತು. ಆದ್ರೆ ಶಿಕ್ಷಣ ಅನ್ನೋದೇ ಒಂಥರ ದಂಧೆ ಆಗ್ಬಿಟ್ಟಿದೆ ಅನ್ನೋ ಒಂದು ಆಗ್ರಹ ಕೂಡ ಪೋಷಕರಿಂದ ಕೇಳಿ ಬರ್ತಾ ಇತ್ತು, ಆರೋಪನ ಮಾಡ್ತಾ ಇದ್ರು. ಸೊ ಇದೀಗ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಮುಂದೆ ಇದು ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಆದ್ರೆ ಏಕಕಾಲಕ್ಕೆ ಇವತ್ತು ಬೆಳಿಗ್ಗೆಯಿಂದ ನಾವು ಗಮನಿಸ್ಕೊಂಡು ಬರ್ತಾ ಇದ್ದೀವಿ, ರಾಜ್ಯಾದ್ಯಂತ ವಿವಿಧ ಆಸ್ಪತ್ರೆಗಳಲ್ಲಿ, ಜೊತೆಗೆ ಶಿಕ್ಷಣ ಸಂಸ್ಥೆಗಳು ಮತ್ತೆ ಈ ಆಸ್ಪತ್ರೆಯ ಮಾಲೀಕರು ಯಾರ್ಯಾರಿದ್ದಾರೆ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿ ಅಧಿಕಾರಿಗಳು ಸದ್ಯಕ್ಕೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು, ಮಂಗಳೂರು, ತುಮಕೂರು ಹಾಗೇನೆ ದಾವಣಗೆರೆ
ಸೊ ಇಲ್ಲೆಲ್ಲ ಇವಾಗ ರೇಡ್ ಆಗಿದೆ. ಅದರಲ್ಲೂ ಈ ರಾಜಕೀಯ ವ್ಯಕ್ತಿಗಳು ಯಾರ್ಯಾರಿದ್ದಾರೆ, ಸೊ ಅವರ ಒಡೆತನದ ಮೆಡಿಕಲ್ ಕಾಲೇಜ್ ಇರ್ಬೋದು, ಜೊತೆಗೆ ಆಸ್ಪತ್ರೆಗಳ ಮೇಲೂ ಕೂಡ ದಾಳಿ ಆಗಿದೆ. JJM-SS ಆಸ್ಪತ್ರೆ ದಾವಣಗೆರೆ, ಹಾಗೇನೆ ಬಾಪೂಜಿ ಡೆಂಟಲ್ ಆಸ್ಪತ್ರೆ, ಇದೆಲ್ಲ ಶಾಮನೂರು ಶಿವಶಂಕರಪ್ಪ ಒಡೆತನದ ಆಸ್ಪತ್ರೆಗಳು. ಹಾಗಾಗಿ ಶಾಮನೂರು ಶಿವಶಂಕರಪ್ಪ ಅವ್ರಿಗೂ ಕೂಡ IT ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಒಟ್ಟು 3 ಆಸ್ಪತ್ರೆಗಳ ಮೇಲೆ IT ಅಧಿಕಾರಿಗಳು ದಾಳಿಯನ್ನು ಮಾಡಿರೋದು. ಹೆಸರುಘಟ್ಟದ ಸಪ್ತಗಿರಿ ಆಸ್ಪತ್ರೆ ಮೇಲೆ ದಾಳಿ ಆಗಿದೆ. ಇನ್ನು ತುಮಕೂರಲ್ಲಿ ಶ್ರೀದೇವಿ ಆಸ್ಪತ್ರೆ ಮೇಲೆ ದಾಳಿಯಾಗಿದೆ. ಇದು ಬಿಜೆಪಿ ಮುಖಂಡರು ಒಡೆತನದ ಒಂದು ಆಸ್ಪತ್ರೆ. ಇನ್ನು ಮಂಗಳೂರಲ್ಲೂ ಅಷ್ಟೇ AJ ಆಸ್ಪತ್ರೆ ಮೇಲೆ ದಾಳಿಯನ್ನು IT ಅಧಿಕಾರಿಗಳು ಮಾಡಿದ್ದಾರೆ. ಇನ್ನೊಂದು ಕಡೆ ಯನಪೋಯ ಆಸ್ಪತ್ರೆ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಇನ್ನು ಮಂಗಳೂರಿನ ಮತ್ತೊಂದು ಆಸ್ಪತ್ರೆ ಕಣಚೂರು ಆಸ್ಪತ್ರೆ, ಅಲ್ಲೂ ಕೂಡ IT ರೇಡ್ ಆಗಿದೆ. ಏಕಕಾಲಕ್ಕೆ ಅಧಿಕಾರಿಗಳು ಟೀಮ್ ಆಗಿ ಬಂದು ಈ ದಾಳಿಯನ್ನ ಮಾಡಿರೋದು ಕೇವಲ ನಮ್ಮ ರಾಜ್ಯದಿಂದ ಮಾತ್ರ ಅಲ್ಲ, ಬೇರೆ ಕಡೆಯಿಂದಲೂ ಕೂಡ ಅಧಿಕಾರಿಗಳು ಬಂದು ಈ ದಾಳಿಯನ್ನ ಮಾಡಿದ್ದಾರೆ. ಇನ್ನು ಮಂಗಳೂರಲ್ಲಿ ಮತ್ತೊಂದು ಮೆಡಿಕಲ್ ಕಾಲೇಜ್ಗೆ ಶಾಕ್, ಯಾಕಂದ್ರೆ ಶ್ರೀನಿವಾಸ ಮೆಡಿಕಲ್ ಕಾಲೇಜಿನ ಮೇಲೂ ಕೂಡ IT ದಾಳಿ ಆಗಿದೆ ಅನ್ನೋ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ಶ್ರೀನಿವಾಸ ಗ್ರೂಪ್ ಆಫ್ ಎಜುಕೇಶನ್ ಸಂಸ್ಥೆ, ಈ ಸಂಸ್ಥೆ ಮೇಲೆ ಇದೀಗ ರೇಡ್ ಆಗಿದೆ. ಮಂಗಳೂರಿನ ಜೈಲ್ ರಸ್ತೆ ಮನೆ ಕಚೇರಿ ಮೇಲೂ ಕೂಡ ದಾಳಿ ಆಗಿದೆ. ಇದು ಶ್ರೀನಿವಾಸ್ ರಾವ್ ಒಡೆತನದ ಮೆಡಿಕಲ್ ಕಾಲೇಜ್, ಅವ್ರ ಮನೆ ಮೇಲೂ ಕೂಡ ಈಗ ದಾಳಿಯನ್ನು ಅಧಿಕಾರಿಗಳು ಮಾಡಿದ್ದಾರೆ. ಮಂಗಳೂರಿನ ಒಟ್ಟು 4 ಆಸ್ಪತ್ರೆ ಆಯಿತು. 4 ಆಸ್ಪತ್ರೆಗಳಲ್ಲಿ IT ಅಧಿಕಾರಿಗಳು ದಾಳಿಯನ್ನು ಮಾಡಿ ದಾಖಲೆಗಳನ್ನ ಶೋಧ ಮಾಡ್ತಾ ಇದ್ದಾರೆ. ಈಗ ನಿನ್ನೆ ಸಂಜೆ 60 ಕಾರ್ಗಳನ್ನ ಈ ದಾಳಿಗೋಸ್ಕರನೇ ಬಾಡಿಗೆ ಪಡ್ಕೊಂಡಿದ್ರು IT ಅಧಿಕಾರಿಗಳು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಯಾವ ತರ ಬಾಡಿಗೆ ಪಡೆದುಕೊಂಡಿದ್ದಾರೆ ಅಂದ್ರೆ, ನಾವು ಕೇರಳಕ್ಕೆ ಹೋಗಬೇಕು ಅಂತ ಬಾಡಿಗೆ ಪಡ್ಕೊಂಡಿದ್ರು. ಇಂಟರ್ ಸ್ಟೇಟ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಇದೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಬಾಡಿಗೆ ಪಡ್ಕೊಂಡು ಬಂದಿದ್ರು. ನಿನ್ನೆ ಸಂಜೆ ಕಾರ್ಗಳಿಗೆ ಫುಟ್ಬಾಲ್ನ ಸ್ಟಿಕ್ಕರ್ ಅನ್ನ ಕೂಡ ಸಿಬ್ಬಂದಿ ಅಂಟಿಸಿದ್ರು. ಅಂದ್ರೆ ಈ ಇಡೀ ಆಪರೇಷನ್ ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ನಡೆದಿದೆ ಅವೆಲ್ಲವೂ ಕೂಡ ಬಹಳ ಗೌಪ್ಯವಾಗಿ ಇಡಬೇಕು, ಯಾವುದೇ ಕಾರಣಕ್ಕೂ ಆ ಮಾಹಿತಿ ಲೀಕ್ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬಹಳ ಗೌಪ್ಯತೆಯನ್ನ ಕಾಪಾಡಿಕೊಂಡು ಅಧಿಕಾರಿಗಳು ಇವತ್ತು ಬೆಳಿಗ್ಗೆಯಿಂದ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ಈ ತರ ದಾಳಿಯನ್ನ ಮಾಡಿರೋದು. ಇನ್ನು ಇಷ್ಟೊಂದು ಜನ ಅಧಿಕಾರಿಗಳು ಬರ್ತಾರೆ ಅಂದ್ರೆ ವೆಹಿಕಲ್ ಅಫ್ಕೋರ್ಸ್ ಬೇಕೇ ಬೇಕಾಗುತ್ತೆ. ಬಾಡಿಗೆ ಪಡೆಯುವಾಗ ನಾವು ಫುಟ್ಬಾಲ್ ಚಾಂಪಿಯನ್ಶಿಪ್ ಇದೆ, ಸೊ ಅದಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅದೇ ತರ ಸ್ಟಿಕ್ಕರ್ ಅನ್ನು ಕೂಡ ಅಂಟಿಸ್ಕೊಂಡು ಬಂದಿದ್ದಾರೆ. ಇಂಟರ್ ಸ್ಟೇಟ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಬಂದಿರೋದು. ನಿನ್ನೆ ಸಂಜೆನೆ ಕಾರ್ಗಳಿಗೆಲ್ಲ ಈ ತರ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿದ್ರು. ಸುಮಾರು ಒಂದು 60 ಕಾರ್ಗಳನ್ನ ಬಾಡಿಗೆ ಪಡ್ಕೊಂಡಿದ್ರು. ಆಪರೇಷನ್ ಅನ್ನ ಗೌಪ್ಯವಾಗಿ ಇಡಬೇಕು ಅಂತಾನೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡೇ ಅಧಿಕಾರಿಗಳು ಬಂದಿರೋದು. ಇವತ್ತು ಬೆಳಂಬೆಳಗ್ಗೆ ಮಂಗಳೂರಿನ ಸೋಫಾರ್ 4 ಕಡೆಗಳಲ್ಲಿ ರೇಡ್ ಆಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಕುಮಾರ್ಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ನಿನ್ನೆ ಶೂಟಿಂಗ್ ಟೈಮ್ನಲ್ಲಿ ಉಸಿರಾಟದ ಸಮಸ್ಯೆ ಎದುರಾಯಿತು. ಯಶವಂತಪುರದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ವೈದ್ಯರು ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ರಾಘವೇಂದ್ರ ರಾಜ್ಕುಮಾರ್ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆ. ರಾಘಣ್ಣ ಆಸ್ಪತ್ರೆಯಲ್ಲಿ ಇರೋದ್ರಿಂದ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಆಸ್ಪತ್ರೆಗೆ ಬಂದು ಪುನೀತ್ ಹಾಗೇನೆ ಶಿವರಾಜ್ ಕುಮಾರ್. ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಈಗ ವೈದ್ಯರು ಹೇಳಿದ್ದಾರೆ. ಒಂದು ಸಣ್ಣ ಮಟ್ಟದಲ್ಲಿ ಸರ್ಜರಿ ಆಗಬೇಕು ಅಂತ ನಿನ್ನೆ ಸಂಜೆ ಎಲ್ಲ ಮಾಹಿತಿ ಸಿಗ್ತಾ ಇತ್ತು. ಬಟ್ ಆ ಸರ್ಜರಿ ಬಗ್ಗೆ ವೈದ್ಯರು ಇವತ್ತೇನು ಹೇಳಿಲ್ಲ. ಆರೋಗ್ಯವಾಗಿದ್ದಾರೆ, ಅವರು ಡಿಸ್ಚಾರ್ಜ್ ಮಾಡುವಂತ ಚಾನ್ಸಸ್ ಇದೆ ಇವತ್ತೇ. ತುಂಬಾ ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ. ನಿನ್ನೆ ಅವ್ರು ಸುಸ್ತಾಗಿ ಶೂಟಿಂಗ್ಲಿಂದ ಇಲ್ಲಿಗೆ ಬಂದಿರೋದ್ರಿಂದ ಆಸ್ ಇಟ್ ಈಸ್ ಅವ್ರು ಬಂದು ಹಿಂದೆ ಅವ್ರದ್ದೊಂದು ಹಿಸ್ಟ್ರಿ ಇದೆಯಲ್ಲ, ಅವ್ರಿಗೊಂದು ಸ್ಟ್ರೋಕ್ ಆಗಿತ್ತು ಒಂದು 9 ವರ್ಷದಿಂದ. ಸೊ ಹಾಗಾಗಿ ಏನೇ ಒಂದು ಚಿಕ್ಕ ವೇರಿಯೇಷನ್ ಬಂದರೂ ನಮಗೆಲ್ಲ ಒಂದು ಸ್ವಲ್ಪ ಭಯ. ಅದಕ್ಕೆ ಬಂದು ಒಂದು ಚೆಕಪ್ಗೆ ಬಂದಿದ್ದಾರೆ. ಇನ್ನೊಂದು ದಿನ ಮಟ್ಟಕ್ಕೆ ಇರಬೇಕಾಗುತ್ತೆ. ಇಸ್ ಫೈನ್, ಅಬ್ಸಲ್ಯೂಟ್ಲಿ. ಆಪರೇಷನ್ ಇಲ್ಲ, ಡಾಕ್ಟ್ರ್ ಬಂದ ಆಮೇಲೆ ಏನು ಅಂತ ಹೇಳ್ತಾರೆ. ಓಕೆ, ಡಿಸ್ಚಾರ್ಜ್ ಆಗ್ತಾರೆ ಇವತ್ತು ಸಾಯಂಕಾಲ, ಅಲ್ಲದೆ ನಾಳೆ ಅವ್ರಿಗೆ ಆಗ್ತಾರೆ. ಥ್ಯಾಂಕ್ ಯು. ದೆಹಲಿಯಲ್ಲಿ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ ರಾಹುಲ್ ಭೇಟಿ ಬಳಿಕ ಇವತ್ತು ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿ ಮಾಡಿದ್ದಾರೆ. ರಾಜ್ಯದಲ್ಲಿ ಸಮಾವೇಶಗಳನ್ನು ನಡೆಸುವ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗ ಕಾಂಗ್ರೆಸ್ ಪಕ್ಷ ಬಲವರ್ಧನೆ ಮಾಡುವಂತ ನಿಟ್ಟಿನಲ್ಲಿ ಒಂದಿಷ್ಟು ಪ್ಲಾನ್ ಅನ್ನ ಮಾಡಿಕೊಂಡೇ ಹೋಗಿದ್ರು ಸಿದ್ದರಾಮಯ್ಯ ಅವರು. ಅದಕ್ಕೆಲ್ಲ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಪೇಜಾವರ ಶ್ರೀಗಳ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಸಿದ್ದು ನಿರಾಕರಿಸಿದ್ದಾರೆ. ಅವರ ಅಭಿಪ್ರಾಯ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ದೇಶಭಕ್ತಿ ಬಗ್ಗೆ ಅನುಮಾನ ಇದೆ ಅಂತ ಹೇಳಿ ನೆನ್ನೆ ಶ್ರೀಗಳು ಹೇಳಿದ್ರು. ಸೊ ಆ ವಿಚಾರವಾಗಿ ಕೇಳಿದ್ದಕ್ಕೆ ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನಾನು ಅದಕ್ಕೆ ಯಾವುದೇ ರಿಯಾಕ್ಷನ್ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ.
ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ ಅಂತ ನಾನೇ ಬರ್ತೀನಿ ಅವ್ರ ಮನೆಗೆ ಅಂದರೆ ಅವ್ರು ಇಲ್ಲೇ ನಾನೇ ಬರ್ತೀನಿ ಅಂದರು, ಬರ್ರಿ ಅಂದರೆ ಅಷ್ಟೇ. ಏನು ಬಿಡಪ್ಪ, ನಾನು ಯಾವ ಸ್ವಾಮಿಗಳು ನೀವೆಲ್ಲ ಸುಳ್ಳು ಅನೌನ್ಸ್ ಆ್ಯಸ್ ಯೂಶುವಲ್ ಒಂದು ಸಾರಿ ನಮ್ಮ ಪಾರ್ಟಿ ಲೀಡರ್ ಹೆಸರು ಕಳಿಸಿದ್ಮೇಲೆ ಅದನ್ನು ಅನೌನ್ಸ್ ಆಗಲೇಬೇಕಲ್ಲ, ಅದರೊಳಗೆ ಏನು ತಪ್ಪು ಕಂಡಿಡಿಯೋಕ್ಕಾಗೋದಿಲ್ಲ. ನೋಡೋಣ, ಈಗ ಅನೌನ್ಸ್ ಆಗಿದೆ, ಮುಂದೆ ನಾವು ಕೆಲಸ ಮಾಡಬೇಕು, ಎಲ್ಲರೂ ಕೂಡಿ ಮಾಡಬೇಕು, ಮಾಡೋಣ. ದಿವಂಗತ ಜಯಲಲಿತಾ ದತ್ತು ಪುತ್ರನಿಗೆ ಬಿಡುಗಡೆ ಭಾಗ್ಯ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಸುಧಾಕರನ್ ಇದ್ದಾರೆ. ದಂಡ ಕಟ್ಟುವಂತ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಮನಸ್ತಾಪ ಉಂಟಾಗಿದೆ. ಅವತ್ತು ಶಶಿಕಲಾ ಪರ ವಕಾಲತನ ವಹಿಸಿದ್ರು ಸುಧಾಕರನ್. 4 ವರ್ಷಗಳಿಂದ ಸುಧಾಕರನ್ ಭೇಟಿ ಆಗಿಲ್ಲ. ಕುಟುಂಬಸ್ಥರು ಬಂದು ಕೇವಲ ಶಶಿಕಲಾ ಇಳವರಿಸಿ ನೋಡೋದಕ್ಕೆ ವಿಸಿಟರ್ಸ್ ಬರ್ತಾ ಇದ್ರು. 3 ತಿಂಗಳ ಹಿಂದೆನೇ ರಿಲೀಸ್ ಆಗಬೇಕಾಗಿತ್ತು ಸುಧಾಕರನ್. 10 ಕೋಟಿ ದಂಡ ಕಟ್ಟೋದಕ್ಕೆ ಹಣ ಇಲ್ಲದೆ ಸದ್ಯಕ್ಕೆ ಜೈಲಲ್ಲೇ ಸುಧಾಕರನ್ ದಿನಗಳನ್ನು ದೂಡ್ತಾ ಇದ್ದಾರೆ. 3 ತಿಂಗಳು ಕಳೆದ್ರೂ ಕೂಡ ಸುಧಾಕರನ್ ದಂಡದ ಪಾವತಿ ಆಗಿಲ್ಲ. ಶಶಿಕಲಾಗೆ ದಂಡದ ಹಣ ವ್ಯವಸ್ಥೆಯನ್ನ ಟಿಟಿವಿ ದಿನಕರನ್ ಮಾಡಿದ್ರು. ಆದರೆ ಸುಧಾಕರನ್ ವಿಚಾರದಲ್ಲಿ ಟಿಟಿವಿ ದಿನಕರನ್ ಯಾಕೋ ಸೈಲೆಂಟ್ ಆಗಿದ್ದಾರೆ. ಇನ್ನು 8 ತಿಂಗಳು ಜೈಲಲ್ಲಿದ್ರೆ ದಂಡ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಶಿಕ್ಷೆ ಪ್ರಮಾಣಕ್ಕಿಂತ 1 ವರ್ಷ ಹೆಚ್ಚು ಅವ್ರು ಜೈಲಲ್ಲಿ ಇದ್ರೆ ದಂಡ ಕಟ್ಟೋ ಹಾಗಿಲ್ಲ. ಸೊ ಬಹುಶಃ ಇದೇ ಮಾನದಂಡವನ್ನ ಫಾಲೋ ಮಾಡ್ತಾ ಇದ್ದಾರಾ ಶಶಿಕಲಾ ಬಣ ಗೊತ್ತಿಲ್ಲ. ಅಥವಾ ಶಶಿಕಲಾನೂ ಸೈಲೆಂಟ್ ಆಗಿದ್ದಾರೆ ಸುಧಾಕರನ್ಗೆ ದಂಡ ಕಟ್ಟುವ ವಿಚಾರವಾಗಿ. ಇನ್ನು ಅವ್ರ ಕುಟುಂಬಸ್ಥರು ಕೂಡ ಸೈಲೆಂಟ್ ಆಗಿದ್ದಾರೆ. 8 ತಿಂಗಳು ಜೈಲಲ್ಲಿದ್ರೆ ದಂಡದ ಅವಶ್ಯಕತೆ ಇರೋದಿಲ್ಲ. ಲೆಕ್ಕದ ಪ್ರಕಾರ ನಾವು ನೋಡೋದಾದ್ರೆ ಈ 10 ಕೋಟಿ ಹಣವನ್ನ ಫೈನ್ ಅನ್ನ ಮುಂಚೆನೆ ಕಟ್ಟಿದ್ರೆ 3 ತಿಂಗಳ ಹಿಂದೆನೆ ಸುಧಾಕರನ್ ರಿಲೀಸ್ ಆಗಬೇಕಾಗಿತ್ತು ಜೈಲಿಂದ. ಇದೆ ಬೈಜೂಸ್ ಎಂಜಿನಿಯರ್ಸ್ ಕಾರ್ಯಕ್ರಮ ನ್ಯೂಸ್ 18 ಕನ್ನಡದಲ್ಲಿ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಪ್ರಸಾರ ಆಗ್ತಾ ಇದೆ. ಈ ವಾರ ಬೆಂಗಳೂರಿನ ರಿಷಿ ಶಿವ್ ಸಾಧನೆಯನ್ನ ನಿಮಗೆ ಪರಿಚಯ ಮಾಡ್ತಾ ಇದ್ದೀವಿ. ಈ ಪೋರನ ವಯಸ್ಸು ಕೇವಲ 6 ವರ್ಷ. ಆದ್ರೆ ಈತನ ಐಕ್ಯೂ ನೋಡಿದ್ರೆ ನಿಜವಾಗ್ಲೂ ಅದ್ಭುತ ಅನ್ಸುತ್ತೆ. ಏನಿವನ ಸಾಧನೆ ಅನ್ನೋದರ ಝಲಕ್ ನಿಮ್ಮ ಮುಂದೆ. Hello all, my name is Rishi Sheppi. Today I am going to teach you addition. Today we are going to learn about the small microorganism. Kenya, Angola, Afghanistan, Angola. ಬೆಂಗಳೂರಿನ 6 ವರ್ಷ ವಯಸ್ಸಿನ ರಿಷಿ ಶಿವ್ ಅದ್ಭುತ ಪ್ರತಿಭೆ. ಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಐಕ್ಯೂ 160 ಇದ್ರೆ ರಿಷಿ ಐಕ್ಯೂ 180 ಇದೆ. ಈಗಾಗಲೇ 1 ಪುಸ್ತಕ, 3 ಆಪ್ಗಳನ್ನ ಡಿಸೈನ್ ಮಾಡಿರೋ ಈ ಪುಟಾಣಿ ಒಂದು ನಡೆದಾಡೋ ವಿಶ್ವಕೋಶ. ಜಾಸ್ತಿ ಐಕ್ಯೂ ಇರೋ ಮಕ್ಕಳಿಗೆ ಅವರಿಗೆ ಎಮೋಷನಲ್ ಬ್ಯಾಲೆನ್ಸ್ ಸಿಗಲ್ಲ. ತುಂಬ ಸಹಜವಾಗಿರೋದು ಕಷ್ಟ ಆಗುತ್ತೆ. ರೇಜ್ಗೆ ಬೇಗ ಹೋಗ್ತಾರೆ, ತುಂಬ ಕೋಪ, ತುಂಬ ಇದು ಆ ಥರ. ದೇವ್ರ ದಯೆ ನಮ್ಮ ಮಗುವಲ್ಲಿ ಆ ಥರದ್ದು ಯಾವ ಇದು ಇಲ್ಲ. ಭಾಳ ಜಾಸ್ತಿ ಅರ್ಥ ಮಾಡ್ಕೊತಾನೆ. ಬಟ್ ಅಷ್ಟೇ ಇದಾಗಿ ಆ ಇನ್ನೋಸೆನ್ಸು ಇನ್ನೂ ಹಾಗೆ ಇದೆ ಅನ್ನೋದು ನಮ್ಗೆ ಅನ್ಸುತ್ತೆ. ಈಗ ಓದ್ತಾನೆ ಒಂದು ಸೀರೀಸ್ ಮುಗಿಸ್ಬಿಡ್ತಾನಲ್ಲ, ಮುಗಿಸಿದ ನಂತರ ನಂಗೆ ಇನ್ನೂ ಬೇಕು ಆ ಇದರಲ್ಲಿ ಇರಲ್ಲ. ಅವನಾಗಿದೆ ಅವನೇ ಒಂದು ಬ್ರೇಕ್ ಕೊಟ್ಕೋತಾನೆ. ಕಳೆದ 10 ತಿಂಗಳಲ್ಲಿ ಬರೀ ಆನ್ಲೈನ್ ತರಗತಿಗಳನ್ನೇ ಅಟೆಂಡ್ ಮಾಡ್ತಾ ಇರೋ ಈತ ತನ್ನ ಸರತಿ ಬರೋವರೆಗೆ ಕಾಯ್ತಾನೆ. ಉತ್ತರ ಗೊತ್ತಿದ್ರೂ ನಡುವೆ ಮಾತನಾಡೋದಿಲ್ಲ. ಅವನ ವಯಸ್ಸಿಗಿಂತ ಅವನು ಬಹಳ ಪ್ರಬುದ್ಧ ಅಂತಾರೆ ಋಷಿಯ ಶಿಕ್ಷಕರು. He thinks very deeply and then comes out with a lot of new ideas and innovative things that he expresses to the teachers in the class. But he definitely waits for his turn. He doesn't interrupt, and he demonstrates very mature behavior in class. Ants walk in a straight line because when the leader ant finds some food, it releases a scent called pheromone. Pheromone helps other ants recognize the smell and follow the leader ant. ಗಣಿತ ಆತನ ಅಚ್ಚುಮೆಚ್ಚಿನ ವಿಷಯ. ಪ್ರೊಫೆಸರ್ ತಂದೆ, ಸಾಫ್ಟ್ವೇರ್ ಉದ್ಯೋಗಿ ತಾಯಿ ಋಷಿಯ ಆಧಾರ ಸ್ತಂಭಗಳು. ಪುಸ್ತಕಗಳ ಒಳಗೆ ಖುಷಿಯಿಂದ ಕಳೆದು ಹೋಗೋ ಈ ಬಾಲಕ ದೊಡ್ಡವನಾದ್ಮೇಲೆ ಕ್ಯಾನ್ಸರ್ಗೆ ಔಷಧ ಕಂಡುಹಿಡಿಬೇಕು ಅಂತಾನೆ. I want to become a scientist who invents a cure to cancer. ಆತನ ಜ್ಞಾನದ ಹಸಿವಿಗೆ ಪುಸ್ತಕ, ಕೋರ್ಸ್ಗಳನ್ನ ಹುಡುಕಿ ಸರಬರಾಜು ಮಾಡೋದೇ ಅಪ್ಪ ಅಮ್ಮನಿಗೆ ಬಹುದೊಡ್ಡ ಸವಾಲು. ಒಂದು ಡ್ರೋನ್ ಬೇಸ್ಡ್ ಅಪ್ಲಿಕೇಶನ್ ಮಾಡ್ತೀಯಾನೆ. ಪ್ರೊಫೆಷನಲ್ ಡ್ರೋನ್ಸ್ ಬೇಕಂದರೆ ಇಟ್ಸ್ ಅರೌಂಡ್ 1 lakh 1.5 lakh ಆಗ್ತವೆ ಇನ್ನು ಮುಂದೆ. ಈ ಸದ್ಯಕ್ಕೆ ಯಾವುದೋ ಸಣ್ಣ ಡ್ರೋನ್ ಕೊಡಿಸಿದ್ದೀವಿ ಅವನಿಗೆ, ಇಟ್ಸ್ ಅರೌಂಡ್ 15,000 ಆ ಥರದ್ದು. ಅದರಲ್ಲಿ ಅವನ ಪ್ರಾಜೆಕ್ಟ್ ಶುರು ಮಾಡಿದ್ದಾನೆ. ಅದು ದೊಡ್ಡ ಚಾಲೆಂಜ್ ಆ್ಯಕ್ಚುಲಿ.
ಮತ್ತು ಅವನಿಗೆ ಸಪೋರ್ಟ್ ಮಾಡಲೇಬೇಕು ವೆರಿ ಸೇಮ್ ಟೈಮ್. ಅದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ, ಅದು ನಮ್ಮ ಮೇಲಿರೋ ದೊಡ್ಡ ಪ್ರೆಷರ್. ಅಪರೂಪದ ಬುದ್ಧಿವಂತಿಕೆ ಹೊರತುಪಡಿಸಿದ್ರೆ ಋಷಿ ತನ್ನ ವಯಸ್ಸಿಗೆ ತಕ್ಕಂತೆ ತಂಟೆ ಮಾಡೋ, ರಬ್ಬರ್ ಹಲ್ಲಿಯಿಂದ ಅಮ್ಮನಿಗೆ ಹೆದರಿಸಿ ಖುಷಿ ಪಡೋ ಮುಗ್ಧ ಮಗುವೆ. ಕೇಳುವ ಪ್ರತಿ ಸಣ್ಣ ಪ್ರಶ್ನೆಗೂ ಯೋಚಿಸಿಯೇ ಉತ್ತರ ಕೊಡೋ ಇವನ ಪ್ರಬುದ್ಧತೆ ಅಚ್ಚರಿ ಹುಟ್ಟಿಸುತ್ತೆ. ಒನ್ ಕ್ವೆಶ್ಚನ್ ಕೇಳಿದೆ, ವಾಟ್ ಇಸ್ ಪ್ಲಾಂಟ್ ಅಂತ. ಅವನು ಬಂದ್ಬಿಟ್ಟು plant is a living thing, parts of the plant irli, the functions of the part, functions of each part, everything in detail explain ಮಾಡ್ದ. So I did ನನ್ನ ಕ್ಲಾಸ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಅನ್ಸ್ಬಿಡ್ತು. Sun rays fall on the moon and bounce back onto the earth. The rays from the sun to moon are called incidence rays. The sunlight bounces on the moon and bounces back on the earth. ನನಗೊಂದು ಐಡಿಯಾ ಇತ್ತು ಬುಕ್ ಬರಿಬೇಕು ಅಂತ, ಇನ್ಸ್ಪೈರ್ಡ್ ಬೈ ಹ್ಯಾರಿ ಪಾಟರ್. ಸೊ ನಾನು ವೈಟಮಿನ್ಸ್ ಬಗ್ಗೆ ಒಂದು ಬುಕ್ ಬರೆದೆ. ನನ್ಗೆ 6 ವರ್ಷ ಆಗಿದಾಗ ಬರೆಯೋಕು ಬರ್ತಿರ್ಲಿಲ್ಲ. ನಾನು ಜೆನೆಟಿಕ್ಲಿ ಸ್ಮಾರ್ಟ್. ಬರ್ತಾ ಇದ್ದಾನೆ ಈ ಯಂಗ್ ಜೀನಿಯಸ್. ಇದೇ ಶನಿವಾರ ರಾತ್ರಿ 8 ಗಂಟೆಗೆ. ಇನ್ನು ಬೈಜೂಸ್ ಯಂಗ್ ಜೀನಿಯಸ್ ಕಾರ್ಯಕ್ರಮದ ಬಗ್ಗೆ ಹಲವಾರು ಗಣ್ಯರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ 18 ಅವರಿಗೆ ಫಸ್ಟ್ ಆಫ್ ಆಲ್ ಐ ವಾಂಟ್ ಕಂಗ್ರ್ಯಾಚುಲೇಟ್. ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಎಸ್ಪೆಷಲಿ ಫಾರ್ ಟ್ಯಾಲೆಂಟೆಡ್ ಕಿಡ್ಸ್. ಯಂಗ್ ಜೀನಿಯಸ್ ಅಂತ ಒಂದು ಕಾರ್ಯಕ್ರಮ, ಹೊಸ ಪ್ರತಿಭೆನ ಗುರುತಿಸಿ ಅವ್ರಿಗೊಂದು ವೇದಿಕೆಯನ್ನು ತಲುಪಿಸಿ ಆ ಪ್ರತಿಭೆನ ಆಚೆ ತರಕ್ಕೆ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಐ ವಿಶ್ ದೆಮ್ ಆಲ್ ದಿ ವೆರಿ ಬೆಸ್ಟ್. ಈ ಥರ ಒಳ್ಳೆ ಪ್ರೋಗ್ರಾಮ್ ಇನ್ನೂ ಮಾಡ್ತಾ ಇರಿ. ನಮ್ಮ ವಿಶಸ್ ಸಪೋರ್ಟ್ ನಿಮ್ಮ ಸದಾ ಇರುತ್ತೆ. ಥ್ಯಾಂಕ್ ಯು. ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ಕೊಡದವರ ಮನೆಗಳನ್ನ ಗುರುತು ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ರಲ್ಲ, ಅದೇ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ನೋಡೋಣ. ನಿಮ್ಮ ರಾಜಕೀಯಕ್ಕೋಸ್ಕರವಾಗಿ ರಾಮನ ಹೆಸರನ್ನ ಮುಂದೆ ಬಿಟ್ಕೊಂಡಿದ್ದೀರಿ, ಆಯಿತು. ಇವತ್ತು ತೀರ್ಪುಗಳು ಬಂದಿದ್ದಾವೆ, ಎಲ್ಲರೂ ತಲೆಬಾಗಿದ್ದಾರೆ. ರಾಮ ಮಂದಿರ ಕಟ್ಟೋದಕ್ಕೆ ನನ್ನ ವಿರೋಧ ಇಲ್ಲ, ಈಗಲೂ ಸಹ ನನ್ನ ವಿರೋಧ ಇಲ್ಲ. ಆದರೆ ರಾಮ ಮಂದಿರವನ್ನು ಕಟ್ಟತಕ್ಕಂಥ ಹಿನ್ನೆಲೆಯಲ್ಲಿ ಬೀದಿ ಬೀದಿ ಒಳಗೆ ಯಾವ ಪೋಲಿ ಪುಂಡ್ರಗಳೆಲ್ಲ ಹಣ ಸಂಗ್ರಹ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದಕ್ಕೆ ಸರ್ಕಾರದ ಜವಾಬ್ದಾರಿ ಇದೆ. ಯಾರು ಇವರಿಗೆ ಪರ್ಮಿಷನ್ ಕೊಟ್ಟಿರೋದು? ಇಲ್ಲ, VHP ಅವರು ಹಣ ಸಂಗ್ರಹ ಮಾಡ್ತಿರೋದಕ್ಕೆ ನಮ್ಮ ಹಳ್ಳಿ ಗ್ರಾಮೀಣ ಪ್ರದೇಶ ಹಳ್ಳಿ ಒಳಗೆ ನಡೀತಾ ಇದೆಯಲ್ಲ, ಯಾರು ಇವ್ರಿಗೆ ಪರ್ಮಿಷನ್ ಕೊಟ್ಟಿರೋದು? VHP ಅವರು ಇಲ್ಲ ಅವ್ರ ಸದಸ್ಯರುಗಳವರು? ಎಲ್ಲಿಂದ ನೀವು ಅಕೌಂಟ್ ತಗೋತೀರಿ? ಇತ್ತೀಚೆಗೆ ಹಿಂದೆ ನಿಮಗೆ ಗೊತ್ತಿದೆ, ರಾಜ್ಯದ ಕೆಲವು ಪ್ರದೇಶದಲ್ಲಿ ಮಳೆ ಅನಾಹುತದಲ್ಲಿ ಕೆಲವು ಪಕ್ಷಗಳಿಂದ ಹಣ ಸಂಗ್ರಹ ಮಾಡ್ತಕ್ಕಂಥದ್ದು ನಡೀತು. ಹಣ ಸಂಗ್ರಹ ಮಾಡಿ ಆ ಫಲಾನುಭವಿಗಳಿಗೆ ದುಡ್ಡು ಕೊಡದೆ ಏರ್ ಟಿಕೆಟ್ಗೆ ಮತ್ತಿನ್ಯಾವುದಕ್ಕೂ ಉಪಯೋಗ ಮಾಡ್ಕೊಂಡಂಥದ್ದನ್ನು ನೀವೇ ಬರೆದಿದ್ದೀರಿ. ಯಾವುದೋ ಒಂದು ಪಕ್ಷದ ಬಗ್ಗೆ ನೀವೇ ಬರ್ಕೊಂಡ್ರಿ. ಈಗ ಈ ಥರ ಬೀದಿ ಬೀದಿಯಲ್ಲಿ ಯಾರ್ಯಾರೋ ಇವತ್ತು ಹಣ ಸಂಗ್ರಹ ಮಾಡ್ತಾ ಹೋದರೆ ಅವ್ರು ನಿಜಕ್ಕೂ ಹಣವನ್ನು ಸಂಗ್ರಹ ಮಾಡಿ ಆ ದುಡ್ಡನ್ನು VHP ಸಂಸ್ಥೆ ಕೊಡ್ತಾರಾ? ಇದು ನನ್ನ ಪ್ರಶ್ನೆ ಇರೋದು. ಮಾರ್ಕಿಂಗ್ ವಿಷಯ ಯಾತಕ್ಕೆ ನೀವು ಮಾಡಬೇಕು? ಏನು ನನ್ನ ಮನೆಗೇನೆ 15 ದಿವಸದ ಪಾಪ ಇವತ್ತರ ಹೇಳ್ಕೊಂಡಿದ್ದಾರೆ. ಏನು ಕುಮಾರಸ್ವಾಮಿ ಅವ್ರ ಮನೆ ಮುಂದೆ ಈಗೆಲ್ಲ 2-3 ಕಡೆ ಮಾರ್ಕ್ ಮಾಡ್ಕೊಂಡಿರ್ಬೇಕು ಅಂತೇಳಿ ಆ ಚಿಲ್ಲರೆ ರಾಜಕಾರಣ ಮಾಡಿ ಬಂದಿಲ್ಲ ನಾವು. ನಾವು ಜನಗಳ ಕಷ್ಟಗಳೇನಿರ್ತದೆ ಆ ಜನಗಳಿಗೆ ಧ್ವನಿಯಾಗಿ ಕೆಲಸ ಮಾಡಿ ಇಲ್ಲಿವರೆಗೆ 65 ವರ್ಷ ದೇವೇಗೌಡರು ನಮ್ಮ ಕುಟುಂಬ ರಾಜಕೀಯ ಮಾಡಿರೋದು ನಾವು. ಈ ಚಿಲ್ಲರೆ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಿಲ್ಲ ನಾವು. ಅದಕ್ಕೆ ಹೇಳಿದ್ದು ಧಾರ್ಮಿಕ ಭ್ರಷ್ಟಾಚಾರ ಅಂತ ಹೇಳಿ. ನಾವು ಅಭಿಮಾನದಿಂದ ಬದುಕಿರೋರು, ಸ್ವಾಭಿಮಾನದಲ್ಲಿ. ನಿಮ್ಮ ಥರ ಅಭಿಮಾನ ಶೂನ್ಯರಲ್ಲ ನಾವು. ಇದರ ಬಗ್ಗೆ ಏನು ಚರ್ಚೆ ಮಾಡ್ತೀರಿ? ನಮ್ಮ ಕುಟುಂಬದ ಬಗ್ಗೆ ಲೀಡರ್ಗಳು ಮಾತನಾಡಬೇಕಾದ್ರೆ ಯಾರೋ ಇನ್ನೊಬ್ಬ ಅಶ್ವತ್ಥನಾರಾಯಣ ಮಂತ್ರಿ ಇಲ್ಲೆಲ್ಲ ಈ ಮಲ್ಲೇಶ್ವರದಲ್ಲಿ ಯಾವುದೋ ಜಾಬ್ ಕೊಡೋದು, ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದ್ರಿ. ಆ ಕೆಲಸದಿಂದ ನಾವು ಜೀವನ ಮಾಡಿಲ್ಲ. ಅದೆಲ್ಲ ಹಾಸನದಲ್ಲಿ ಯಾವುದೋ ದ್ಯಾಸನಪುರ ಅದೆಂತ ಬರ್ಕೊಂಡವ್ರು ಇವತ್ತು. ಅಲ್ಲಿ ಯಾವುದಿದೆ? ಅಲ್ಲಿ ಯಾವ VHP ಇಲ್ಲ, ಬಜರಂಗ ದಳ ಇಲ್ಲ,
ಬೆಂಕಿ ಹಚ್ಚಿಸೋರು ದೇವೇಗೌಡರ ಕುಟುಂಬದವರು, ಬೆಂಕಿ ಹಚ್ಚಿದವರು ಬೇರೆ ಆ ಹಳ್ಳಿನಲ್ಲಿ. ಆ ಬೆಂಕಿ ಹಚ್ಚಿ ಬೀದಿಗೆ ಬಂದಂಥ ಕುಟುಂಬಗಳಿಗೆ ಸರ್ಕಾರದ ವತಿಯಿಂದ 2000 ಮನೆಗಳು ಕಟ್ಕೊಟ್ಟವ್ರು ನಾವು. ಬೀದಿಗೆ ಬಂದಂಥ ಜನಕ್ಕೆ ನಾವು ಬೆಂಕಿ ಹಚ್ಚೋ ಕೆಲಸ ಮಾಡೋರಲ್ಲ, ಅದು ಸಂಸ್ಕೃತಿ ನಿಮ್ಮದು. ಬೆಂಕಿ ಆರಿಸ್ತಕ್ಕಂಥ ಸಂಸ್ಕೃತಿ ನಮ್ಮದು. ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು, ರಾಮನ ಮಂದಿರವನ್ನು ಕಟ್ತಕ್ಕಂಥದ್ದಕ್ಕೆ ನನ್ನ ವಿರೋಧ ಇಲ್ಲ ಅನ್ನೋದನ್ನು ಈಗಲೂ ಸ್ಪಷ್ಟವಾಗಿ ಹೇಳಿದ್ದೇನೆ. VHP ಬಗ್ಗೆನೂ ನಾನು ಆಪಾದನೆ ಮಾಡಿರಲಿಲ್ಲ, ಯಾವುದೇ ಸಂಘಗಳ ಬಗ್ಗೆನೂ ಆಪಾದನೆ ಮಾಡಿದ್ರೆ ಎಸ್ ನಾನು ಹೇಳಿದೆ. ನಾಜಿಯಾ ಸಂಸ್ಕೃತಿ, RSSನ ಸಂಸ್ಕೃತಿ ಬಗ್ಗೆ ನಾನು ಹೇಳಿದ್ದಲ್ಲ, ಅದು ನನ್ನ ರಿಯಾಕ್ಷನ್ ಅಲ್ಲ. ಹಲವಾರು ಇತಿಹಾಸ ಬರ್ತಕ್ಕಂಥ ಹಲವಾರು ಇತಿಹಾಸ ತಜ್ಞರು ನಾಜಿ ಸಂಸ್ಕೃತಿ ಮತ್ತು RSSನ ಸಂಸ್ಕೃತಿಗಳ ಬಗ್ಗೆ ಬರೆದಿರ್ತಕ್ಕಂಥದ್ದು, ಅದನ್ನು ಕೋಟ್ ಮಾಡಿದ್ದೇನೆ. ಒಂದು 3-4 ವರ್ಷ ಡಿಫ್ರೆನ್ಸ್ ಇರ್ಬೋದು. ನಾಜಿ ಸಂಸ್ಥೆ ಹುಟ್ಟಿದ್ದು ಹೌದು, ನಾನು ಅರ್ಥ ಮಾಡ್ಕೊಂಡು ಓದಿದ್ದೇನೆ. 1920 ಹುಟ್ಟಿರ್ಬೋದು, ಇವರು 1925 ಬಂದಿರ್ಬೋದು. ಅದರ ಮೂಲ ಉದ್ದೇಶಗಳೇನಿತ್ತು ಅದೇ ಉದ್ದೇಶಗಳ ಇಟ್ಟುಕೊಂಡೇ ಇವರು ಈ ಒಂದು ಸಂಸ್ಥೆ ಹುಟ್ಟಾಕಿದ್ದು. ಏನು ಇವರೇನು ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಿಬಿಟ್ರ ಇವರು? ಅವತ್ತು ಈ 70 ವರ್ಷದಲ್ಲಿ ದೇಶಕ್ಕೆ ಹಲವಾರು ಜನರ ಕೊಡುಗೆ ಏನಿದೆ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಹೇಳ್ತಾರೆ. ಇತಿಹಾಸ ಇದೆ, ಬರೀ ಭಾಷಣ ಮಾಡ್ಕೊಂಡು ಹೋಗಲಿಲ್ಲ. ಅವತ್ತು ಸ್ವಾತಂತ್ರ್ಯ ಬಂದಾಗ ಇದ್ದಂಥ ನಮ್ಮ ಆರ್ಥಿಕ ಪರಿಸ್ಥಿತಿಗಳು ಹಂತ ಹಂತವಾಗಿ ಯಾವ ರೀತಿ ಅದು ಸದೃಢವಾಗಿ ಬೆಳೀತಕ್ಕಂಥದ್ದಕ್ಕೆ ಕಾಂಟ್ರಿಬ್ಯೂಷನ್ಗಳು ಯಾರ್ಯಾರ್ದಿದೆ ಅವರ ಬಗ್ಗೆ ಲಘುವಾಗಿ ನೀವೇನು ಮಾತನಾಡ್ತೀರಿ? ನಾನು ಆ ರೀತಿ ಮಾತನಾಡ್ಲಿಕ್ಕೆ ತಯಾರಾಗಿಲ್ಲ. ಏನು ನಿಮ್ಮ ಕಾಂಟ್ರಿಬ್ಯೂಷನ್? ಇವತ್ತು 7 ವರ್ಷ ಆಗಿದೆಯಲ್ಲ, ಪೆಟ್ರೋಲ್ ದರ ಇನ್ನೊಂದು 15 ದಿವಸದಲ್ಲಿ 100 ರೂಪಾಯಿ ತರ್ತೀರಿ ಟ್ರಿಪಲ್ ಡಿಜಿಟ್ಗೆ. ಇದಲ್ವೇ ನಿಮ್ಮ ಕಾಂಟ್ರಿಬ್ಯೂಷನ್ನು? ಡೀಸೆಲ್ ದರ ರೈತನ ಉದ್ಧಾರ ಮಾಡ್ತೀವಿ ಅಂತೀರಿ, ಡೀಸೆಲು ಇನ್ನೊಂದು ತಿಂಗಳು 2 ತಿಂಗಳಿಗೆ 100 ರೂಪಾಯಿಗೆ ತರ್ತೀರಿ. ಇದೇ ಅಲ್ವಾ ರೈತನ ಉದ್ಧಾರ ಮಾಡೋದು? ಗ್ಯಾಸು, ಅಯ್ಯೋ ಅದಂತ ಉಜ್ವಲ ಸ್ಕೀಮು ಕೊಟ್ಬಿಟ್ಟಿದ್ದೀವಿ ಕೋಟ್ಯಾಂತರ ಜನಕ್ಕೆ, ಏರಿಕೆ ಮಾಡ್ತಾ ಇದ್ದೀರಿ. ಪಾಪ ಅವನು ಆ ಗ್ಯಾಸ್ ಸಿಲಿಂಡರ್ ತಗೊಂಡವನು ಈಗೆಲ್ಲ ಬಡ ಕುಟುಂಬದವ್ರು ಎಲ್ಲಿಂದ ಗ್ಯಾಸ್ ತಗೊಳಕ್ಕಾಯ್ತದಿನ್ನ? ಅವ್ರಿಗೆ ಬರೋ ಉತ್ಪಾದನೆಯಲ್ಲಿ ಈಗ ಕೋವಿಡ್ ಹೆಸರಿನಲ್ಲಿ ಕೆಲಸ ಮಾಡ್ತಿದ್ದವ್ರನ್ನು ಮನೆಗೆ ಕಳಿಸವ್ರೆ. ಬೆಳಗ್ಗೆ ಇದ್ರೆ ಮನೆ ಮುಂದೆ 50 ಜನ ನಿಂತಿರ್ತಾರೆ, ಎಲ್ಲರೂ ಒಂದು ಕೆಲಸ ಕೊಡಿಸಿ ಅಂತೇಳಿ. ಇವ್ರ ಹತ್ರಕ್ಕೆ ಹೋಗ್ತಾರ ಜನ ಕೆಲಸ ಕೇಳ್ಕೊಂಡು? ನಮ್ಮ ಬಗ್ಗೆ ಟೀಕೆ ಮಾಡಬೇಕಾದ್ರೆ ನಾನು ಯಾವುದೇ ವಿಷಯಗಳನ್ನು ಮಾಹಿತಿಗಳಿಲ್ಲದೆ ನಾನು ಚರ್ಚೆ ಮಾಡೋದಿಲ್ಲ. ನಾನು ಆ ಥರ ಯಾವ ರೀತಿ ಲಘುವಾಗಿ ಎಂದೂ ಸಹ ನಾನು ಸಕ್ರಿಯ ರಾಜಕಾರಣಕ್ಕೆ ಬಂದ ದಿನದಿಂದ ಲಘುವಾಗಿ ಯಾವ ವಿಷಯಗಳನ್ನು ಪ್ರಸ್ತಾಪ ಮಾಡಿಲ್ಲ. ಬಂದಂಥ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಟ್ಟೆ. ನಾನು ಮೊನ್ನೆ ಸರಿಪಡಿಸ್ಕೊಳ್ಳಿ ಅಂತ ಹೇಳಿದ್ದೇನೆ. ಇದೇ ನನ್ನ ದೊಡ್ಡ ಮಹಾನ್ ಅಪರಾಧವಾ? ಪಾಪ ಏನು ಇವತ್ತು ಯಾವುದೋ ಚಾನಲ್ ಬೆಳಗ್ಗೆ ಪ್ಯಾನಲ್ ಡಿಸ್ಕಷನ್ ನಡೀತಾ ಇತ್ತು. ನಾನು ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಹೇಳ್ತಕ್ಕಂಥದ್ದು, ನಿಮ್ಮ ಜವಾಬ್ದಾರಿ ಏನಿದೆ, ಈ ದೇಶವನ್ನು ಯಾವ ರೀತಿಯಲ್ಲಿ ಮುಗ್ಧ ಜನರ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ. ನನಗೆ ಬರ್ತಾರೆ ಒಂದು 15 ದಿವಸದಿಂದ ನನ್ನ ಮನೆಗೆ 3 ಜನ, ಅವ್ರಿಗೆ ಯಾರು ಗೊತ್ತಿಲ್ಲ ನನಗೆ. ರಾಮ ಮಂದಿರ ಕಟ್ಟಕ್ಕೆ ನಿಮ್ಮದು ದೇಣಿಗೆ ಕೊಡಿ ಅಂತಾರೆ. ನನ್ನ ಮನೆಗೆ ಬಂದರು ಒಂದು 25 ಜನ ಇದ್ದರು ಅವತ್ತಲ್ಲಿ ಮನೆಯಲ್ಲಿ, ನಾನು ಒಬ್ಬರೇ ಇದ್ದಿದ್ದೇನಲ್ಲ. ಯಾರಪ್ಪ ನೀವು? ಯಾರು ನಿಮ್ಗೆ ಕಳಿಸಿರೋದು? ಏನಕ್ಕೆ ಕೊಡಬೇಕು ಅಂದರೆ ದೇಶದ ಪ್ರತೀಕ ಇದು, ನಮ್ಮ ದೇಶದ ಪ್ರತೀಕ ಇದು ಕೊಡ್ತಾ ಇರೋದು. ಕೊಡ್ತಿರೋ ಇಲ್ವಂತ ನನಗೆ ಬೆದರಿಕೆ ಹಾಕೋರು ಯಾರೋ 3 ಜನದಲ್ಲಿ ಒಬ್ಬ ಹೆಣ್ಣು ಮಗಳು ಬೇರೆ. ಏನು ಜನಸಾಮಾನ್ಯರ ಜೊತೆ ಯಾವ ರೀತಿ ಆಟ ಆಡಿರ್ಬೋದು? ನಾನು ನೆನ್ನೆ ಯಾವುದೋ ಒಂದು ಚಾನಲ್ ಅವರೇ ಹೇಳ್ತಾ ಇದ್ರು, ರಿಪೋರ್ಟ್ರು, ಅಣ್ಣವ್ರು ನೀವೇನು ಹೇಳಿದ್ರಿ ಬ್ರದರ್ಸ್ ಕರೆಕ್ಟ್ ಇದೆ, ನನಗೆ ಯಾರೋ 200 ರೂಪಾಯಿಗೆ ಥ್ರೆಟ್ ಮಾಡಿದ್ರು. ಒಂದು ಚಾನಲ್ ರಿಪೋರ್ಟ್ರ್ ಹೇಳ್ತಾರೆ, ಯಾವ ರಿಪೋರ್ಟ್ರ್ ಬೇಡ ನಿಮಗೆ, ಪಾಪ ಮತ್ತೇನವ್ರು ಮನೆಗೆ ಕಳಿಸ್ಬಿಡ್ತಾರೆ, ಇಲ್ಲ ಬೇಕಾದ್ರೆ ಅವ್ರನ್ನ ತಗೊಂಡು ಜೈಲಿಗೆ ಕೂರಿಸ್ಬಿಡ್ತಾರೆ ಏನೋ ಗೊತ್ತಿಲ್ಲ. ಇವತ್ತು
ಮುಕ್ತವಾದ ಸ್ವತಂತ್ರವಾದ ಮಾತನಾಡ್ತಕ್ಕಂಥ ಅವಕಾಶಗಳನ್ನು ಜನಸಾಮಾನ್ಯರಿಂದ ಕಿತ್ತಾಕ್ತಾ ಇದ್ದಾರೆ. ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಇದ್ದಾರೆ, ಇದನ್ನೇ ನಾನು ಹೇಳ್ತಾ ಇರೋದು. ದೇಶ ಎಲ್ಲಿಗೆ ತಗೊಂಡು ಹೋಗ್ತೀರಿ ಅಂತ ಹೇಳಿ. ಎಲ್ಲ ಬೇಕಾದ್ರೂ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೆ ನಾನು. ನನ್ನ ಹೇಳಿಕೆ ಬಾಲಿಶೂ ಅಲ್ಲ, ಇಲ್ಲ ಪ್ರಚಾರ ಪಡಲಿಕ್ಕೂ ಅಲ್ಲ, ಯಾವುದೋ ಒಂದು ಸಮಾಜವನ್ನು ನಾನು ಮುಂದಿನ ಚುನಾವಣೆಗೆ ನಮ್ಮ ಪಕ್ಷದ ಪರವಾಗಿ ಸೆಳಿಬೇಕು ಅನ್ನೋದಕ್ಕೂ ಅಲ್ಲ. ನಮ್ಮ ಪಕ್ಷದ ಹೋರಾಟ ಇಶ್ಯೂ ಬೇಸ್ಡೆ, ಭಾವನಾತ್ಮಕ ವಿಷಯಗಳನ್ನು ಮುಂದಿಟ್ಟು ಪಕ್ಷದ ಸಂಘಟನೆ ಮಾಡ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಾವೇನು ಮಾಡಿಲ್ಲ ಎಂದೂ. ರಾಜ್ಯದ ಸಮಸ್ಯೆಗಳನ್ನು ಇಟ್ಕೊಂಡೇ ಹೋರಾಟ ಮಾಡ್ಕೊಂಡು ಇಲ್ಲಿವರೆಗೂ ಬದುಕಿದ್ದೇವೆ. ಆದರೆ ದೇಶ ಮುಂದಕ್ಕೆ ಹೋಗ್ತಕ್ಕಂಥ ಮಾರ್ಗಗಳೇನಿದೆ, ಎಲ್ಲಿಗೆ ಹೋಗ್ತಾ ಇದ್ದೇವೆ, ಏನ ಮಾಧ್ಯಮದ ಮಿತ್ರರು ಪಾಪ ನೀವು ಮುಕ್ತವಾಗಿ ಇವತ್ತು ದೇಶದ ಸಂವಿಧಾನದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ 4ನೇ ಆಧಾರ ಸ್ತಂಭ ನೀವಿದ್ದೀರಿ. ನಿಮಗೂ ಮುಕ್ತವಾದಂಥ ಅವಕಾಶಗಳಿಲ್ಲ. ನೋಡಿದ್ದೀನಿ ನಾನು ಏನೇನಾಗಿದೆ ಅಂತೇಳಿ. ಅದರಿಂದ ಇಲ್ಲಿ ನನ್ನ ಮೊನ್ನೆ ಹೇಳಿಕೆ ಏನಿದೆ, ನಾನು ಯಾವುದೇ ರೀತಿಯ ಸಾರ್ವಜನಿಕವಾಗಿ ಜನಗಳನ್ನು ದಾರಿ ತಪ್ಪಿಸ್ತಕ್ಕಂಥದ್ದಕ್ಕೋ ಇಲ್ಲ ಯಾರನ್ನು ಅವಹೇಳನ ಮಾಡ್ತಕ್ಕಂಥದ್ದಕ್ಕೋ ನಾನು ಮಾತನಾಡಿರ್ತಕ್ಕಂಥದ್ದು ಅಲ್ಲ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಏನು ಲ್ಯಾಪ್ಸಸ್ ಇದೆ, ಏನು ಪಾರದರ್ಶಕತೆಯ ಕೊರತೆ ಇದೆ, ಯಾವ ರೀತಿಯಲ್ಲಿ ಇವತ್ತು ಹಣ ಸಂಗ್ರಹದ ಹೆಸರಿನಲ್ಲಿ ಲೂಟಿ ಆಗ್ತಾ ಇದೆ. 89ರಲ್ಲಿ ಕಲೆಕ್ಷನ್ ಆಯ್ತಲ್ಲ, ಇವತ್ತಿನವರೆಗೆ ಯಾರಾದರೂ ಲೆಕ್ಕ ಕೊಟ್ಟಿದ್ದಾರಾ? ಆ 89ರಲ್ಲಿ ಕಲೆಕ್ಷನ್ ಮಾಡಿದಂಥ ದುಡ್ಡು, ಇಟ್ಟಿಗೆ ಎಷ್ಟು ಬಂತು, ಸ್ಟೀಲ್ ಎಷ್ಟು ಬಂತು, ಹಣ ಎಷ್ಟು ಸಂಗ್ರಹ ಆಗಿತ್ತು, ಹಳ್ಳಿ ಒಳಗೆ 50 ಪೈಸಾ, 1 ರೂಪಾಯಿ ಸಿಕ್ಕಿದೆಲ್ಲ ಕೊಟ್ಟರು. ತರಕಾರಿ ರಸ್ತೆಯಲ್ಲಿ ಮಾರತಕ್ಕಂಥ ಬೀದಿ ವ್ಯಾಪಾರಿಗಳು ಆ ರಥೋಯಾತ್ರೆ ಹೋಗ್ಬೇಕಾದ್ರೆ ದುಡ್ಡು ಕೊಟ್ಟಿದ್ದಾರೆ. ಎಲ್ಲಾದರೂ ಲೆಕ್ಕ ಕೊಟ್ಟರೆ ಯಾರಿಗಾದರೂ? ಏನೋ ಹೇಳ್ತಾ ಇದ್ರೆ 1,500 ಕೋಟಿ ವಿಶ್ವ ಹಿಂದೂ ಪರಿಷತ್ತು ಅವರೇನು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಅಧಿಕೃತವಾಗಿ ಅವ್ರಿಗೆ ಬಂದಿರ್ಬೋದು. ಅನಧಿಕೃತವಾಗಿ ನಡೀತಾ ಇದೆಯಲ್ಲ ಬೀದಿ ಒಳಗೆ, ಯಾವುದೇ ಲೇಬಲ್ ಇಲ್ಲದೆ ಏನೂ ಇಲ್ಲದೆ ಯಾರ್ಯಾರೋ ಮಾಡ್ಕೊಂಡಿದ್ದಾರಲ್ಲ, ಅವರಿಗೆ ಯಾರು ನೀವು ಲೈಸೆನ್ಸ್ ಕೊಟ್ಟಿರೋರು? ಆ ಕಲೆಕ್ಷನ್ ಆಗಿದ್ದು ಯಾರು ನಿಮ್ಮ ಕೈಲಿ ತಂದು ಕೊಡ್ತಾರೆ? ಅದನ್ನು ಜನತೆ ಮುಂದೆ ಇಡಿ ಅಂತ ಹೇಳಿದ್ದೇನೆ, ಸರಿಪಡಿಸ್ಕೊಳ್ಳಿ ಅಂತ ಹೇಳಿದ್ದೇನೆ. ನಾನು ಯಾವ ಸಂಘ ಸಂಸ್ಥೆಗಳ ಬಗ್ಗೆನೂ ಸಣ್ಣದಾಗಿ ಮಾತಾಡಿಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇವತ್ತು ನಿಮ್ಮನ್ನು ನಾನು ಸ್ವಲ್ಪ ಕರಿಬೇಕಾಯ್ತು. ಏನಿದ್ರು ನೀವು ಕೇಳ್ಬೋದು ಸ್ಪಷ್ಟೀಕರಣ. ಹಾಂ, ನಾನವೆಲ್ಲ ಲೈಟ್ರು ಏನಲ್ಲಿ ತಗೊಳ್ಳೋ ಆನ್ಲೈನಲ್ಲಿ ಎಲ್ಲರೂ ಹಣ ಟ್ರಾನ್ಸ್ಫರ್ ಮಾಡಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡಿ. ಈ ಬೀದಿಲಿ ಯಾಕೆ ಹೋಗ್ಬಿಟ್ಟು ನೀವು ಹಣ ಸಂಗ್ರಹ ಮಾಡಬೇಕು, ಲೇಬಲ್ ಯಾಕೆ ಹಚ್ಚಬೇಕು ಮನೆಗಳಿಗೆ? ಇದಿಷ್ಟೇ ನನ್ನ ಪ್ರಶ್ನೆ. ಹಾಂ, ಇಲ್ಲ ಅದು ನನಗೆ ಯಾರು ಅವ್ರು ಕೊಟ್ಟವ್ರನ್ನ ಕೇಳಿ ನಾನು ಕೇಳಿದ್ರೆ ಹೇಳಿ, ಯಾರು ಬಂದು ಸಂಗ್ರಹ ಮಾಡ್ಕೊಂಡು ಹೋಗಿ. ಈಗ ನಿಮ್ಮ ಕೆಲವು ಮಂತ್ರಿಗಳು ಅಲ್ಲೆಲ್ಲ ಹೋಗಿ ದೇಣಿಗೆ ಸಂಗ್ರಹ ಮಾಡೋದು ನಾನು ನೋಡಿದ್ದೀನಿ, ಟಿ ವಿಗಳಲ್ಲಿ ತೋರಿಸ್ತಾ ಇದ್ದೀರಿ. ಅವ್ರು ಎಷ್ಟು ಜನ VHP ಮೆಂಬರ್ಗಳವ್ರ ಇದರಲ್ಲಿ? ಮಂತ್ರಿಗಳು ಹೋಗಿ ಕೆಲವರು ಕಲೆಕ್ಷನ್ ಮಾಡ್ತಾರಲ್ಲ, ಫೋಟೋ ಹಾಕ್ತಾ ಇದ್ದೀರಲ್ಲ, ಚೆಕ್ ಇಟ್ಕೊಂಡು ತೋರಿಸ್ತಾರಲ್ಲ, ಇವ್ರು ಇಷ್ಟು ಕೊಟ್ಟರು ಅಷ್ಟು ಕೊಟ್ಟರು ಅಂತ ಹೇಳಿ. ಈಗ ಅಶ್ವತ್ಥನಾರಾಯಣ ಅವರೇ ಹೇಳಿಲ್ವಾ? ಅವ್ರು ಇರ್ಬೋದೇನೋ ಬಹುಶಃ VHP ಇರ್ಬೋದೋ, ಇಲ್ಲ RSS ಇರ್ಬೋದೋ ಗೊತ್ತಿಲ್ಲ. ಅವ್ರ ಮೂಲ ಅದರಿಂದ ಬಂದವರೇ. ಅದೆಂಥವು ಕೋಡು ಇದಕ್ಕೆ ಜಾಬ್ ಕೊಡಬೇಕಾದ್ರೆ ಅವೆಂಥವು 250 ಕೋಟಿದು ಅದೆಷ್ಟು ನಡೆದಿಲ್ವಾ? ಇವರೆಲ್ಲ ನನ್ನ ಬಗ್ಗೆ ಚರ್ಚೆ ಮಾಡ್ತಾರ. ಯಾವ ರೀತಿ ಬಂದವರು ಇವ್ರದೆಲ್ಲ ಬ್ಯಾಕ್ಗ್ರೌಂಡ್ ನಾನು ಕಾಣದೇ ಇರೋದ. ನನ್ನ ಬಗ್ಗೆ ಮಾತಾಡಬೇಕಾದ್ರೆ ಪಾಪ ಹಾಸನದ ರಾಜಕೀಯ ಇವ್ರಿಗೇನು ಗೊತ್ತಿದೆ? ಜಾಬ್ ಕೊಡು ಹಾಸನದ ರಾಜಕೀಯ, ಅದೇನು ಹಾಸನದಲ್ಲೇನೋ ಬೆಂಕಿ ಹಾಕಿರೋ ವಿಷಯ ನೆನ್ನೆ ಹೇಳವ್ರೆ. ಹಾಸನ ಎಲ್ಲಿದೆ ಅಂತ ನೋಡೋರು ಅವ್ರೇನಾದ್ರು ಈ ಡೆಪ್ಟಿ CM ಆಗಿ ಯಾರು ಬಂದಿದ್ರೇನಪ್ಪ ಹಾಸನಕ್ಕೆ? ಯಾವತ್ತಾದ್ರು ಅದು ಯಾರು? ಇವರು ಹೇಳವ್ರೆ, ಅಶ್ವತ್ಥನಾರಾಯಣ ಮಂತ್ರಿಗಳು ಹಾಸನದ ಯಾವುದೋ ಹಳ್ಳಿಗೆ ಬೆಂಕಿ ಇಟ್ಟುಬಿಟ್ಟಿದ್ರು ಅಂತ ಹೇಳಿ. ಇವರು ಅದು ಕುಟುಂಬದವರು ಅಂತ ಬೆಂಕಿ ಆರಿಸಿ ಮನೆ ಕಟ್ಟೋಡೆ ಜೀವನ ಕೊಟ್ಟಿದ್ದೀವಿ ಆ ಜನಕ್ಕೆ. ನಮ್ಮದು ಆ ಸಂಸ್ಕೃತಿ, ಬೆಂಕಿ ಇಡೋ ಸಂಸ್ಕೃತಿ ಅಲ್ಲ ಅಂತ ಅದಕ್ಕೆ ಹೇಳಿದ್ದವರಿಗೆ. ಬಂದರೂ ಕೊಡ್ತೀನಿ. ಆಥರೈಸ್ಡ್ ಪರ್ಸನ್ ಯಾರಾದರೂ ಬಂದು ಕೇಳಿದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಕೊಡ್ತೀವಿ ನಾವು. ಹಾಂ,
ಇಲ್ಲ ಯಾರು ಈಗ ಆಥರೈಸ್ಡ್ ಸಂಬಂಧಪಟ್ಟಂಥವರು ಆಥರೈಸ್ಡ್ ಪರ್ಸನ್ಸ್ ಯಾರಿದ್ದಾರೆ ಅಂಥವ್ರಿಗೆ ಬಂದು ಕೇಳ್ದಾಗ ಕೊಡ್ತೀವಿ, ಏನು ತೊಂದರೆ ಇಲ್ಲ. ಒಂದು ಸಲ 2 ಸಲ ಕೊಡೋಣಂತೆ. ಅಂದ್ರೆ ನನ್ನ ಅಂತಃಕರಣದ ಬಗ್ಗೆ ಪ್ರಶ್ನೆ ಮಾಡ್ತಾರ? ನನಗಿರೋಷ್ಟು ಅಂತಃಕರಣ ಅವ್ರು ಎಲ್ಲರಿಗೂ ಇದೆಯಾ? ನಂದು ತಾಯಿ ಹೃದಯ, ನಂದು. ಯಾರಾದರೂ ನೋವುಪಟ್ಟು ಬಂದಾಗ ನನ್ನ ಹತ್ರ ಇರುತ್ತೋ ಇಲ್ವೋ ಅವಾಗ ಸಾಂತ್ವನ ಹೇಳಿ ಕಳಿಸ್ತಕ್ಕಂಥ ಶಕ್ತಿ ಭಗವಂತ ಕೊಟ್ಟಿದ್ದಾನೆ ನನಗೆ. ಅಂತಃಕರಣ ಏನೋ ಅನ್ನೋದು ಇವರಿಂದ ನಾನು ಕಲಿಬೇಕಾಗಿಲ್ಲ. ನಾನು ಮಾತನಾಡಬೇಕಾದ್ರೂ ಅಂತಃಕರಣದಿಂದ ಹೃದಯದಿಂದಲೇ ಮಾತಾಡೋದು. ಇದೆಂಥದ್ದು ಯಾವುದೋ ನಿಮ್ಮ ಉಪೇಂದ್ರನ ಪಿಕ್ಚರ್ಲಿ ಹೇಳ್ತಾರಲ್ಲ, ಅದೆಂಥದ್ದು ಇದು ಫಿಲ್ಟ್ರು. ನಾನು ಫಿಲ್ಟ್ರ್ ಹಾಕೊಂಡು ಮಾತಾಡಲ್ಲ, ನಾನು ಯಾವಾಗಲೂ ಓಪನ್ ನಾನು ಮಾತಾಡಬೇಕಾದ್ರೆ ಯಾವುದನ್ನು ಹೇಳೋದು. ವಿಧಾನಸಭೆಯಲ್ಲಿ ಹಲವಾರು ಬಾರಿ ನನ್ನ ಜೀವನ ಚರಿತ್ರೆನೇ ಇಟ್ಟಿದ್ದೀನಿ, ಯಾರಿಗೂ ಎದುರಿಲ್ಲ ನಾನು. ಥ್ಯಾಂಕ್ ಯು ಸರ್. ಹೇಳಿ. ಹಾಂ, ನನ್ನ ಅಭಿಪ್ರಾಯದಲ್ಲಿ ಅದೂ ಸಹ ಎಲ್ಲ ಒಂದು ಕಡೆ ದ್ವೇಷಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ವಾತಾವರಣ. ಈಗ ಹೆಣ್ಣು ಮಗಳ ಬಗ್ಗೆ ನನಗೆ ಗೊತ್ತಿಲ್ಲ, ಆಗಿದ್ದರೆ ಈ ರೀತಿಯಾದ ಎಂಥದೋ ಟಿಕ್ಟ ಅದೆಂಥದ್ದು ಟೂಲ್ ಕಿಟ್ಟು, ಆ ಟೂಲ್ ಕಿಟ್ ಇವೆಲ್ಲ ಇಂಥ ಸಂಸ್ಕೃತಿಯನ್ನು ಬ್ಯಾನ್ ಮಾಡಿ ಈ ಥರ ಟೂಲ್ ಕಿಟ್ ಉಪಯೋಗ ಮಾಡ್ಕೊಂಡು ಯಾರೋ ಹೊರದೇಶದಲ್ಲಿ ನಮ್ಮ ದೇಶದ ಹೆಸರನ್ನ ಹಾಳು ಮಾಡ್ತಾರೆ ಅಂತಕ್ಕಂಥದ್ದು ತಾನೇ ಆಪಾದನೆ. ಅಂಥ ವ್ಯವಸ್ಥೆಗಳನ್ನು ಯಾತಕ್ಕೆ ಇಟ್ಕೊಂಡಿದ್ದೀರಿ? ಆಗಿದ್ದರೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇಲ್ವಾ? ಸಂಪೂರ್ಣವಾಗಿ ಅಂಥ ಒಂದು ಸಿಸ್ಟಮ್ನ ಬ್ಯಾನ್ ಮಾಡೋಕ್ಕೆ ನಿಮಗೆ? ಆ ಹೆಣ್ಣುಮಗಳ ಬಗ್ಗೆ ಕೆಲವು ಪತ್ರಿಕೆಯಲ್ಲಿ ಓದಿದ್ದೀನಿ, ನನಗೆ ಗೊತ್ತಿಲ್ಲ ಹೆಣ್ಣುಮಗಳ ಬ್ಯಾಕ್ಗ್ರೌಂಡು. ಬಟ್ ಹಲವಾರು ಧ್ವನಿ ಇಲ್ಲದೆ ಇರತಕ್ಕಂಥ ವಿಷಯಗಳಲ್ಲಿ ಏಕಾಂಗಿಯಾಗಿ ಸಹ ಹೆಣ್ಣುಮಗಳು ಹಲವಾರು ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿದಂಥ ಹಿನ್ನೆಲೆ ಇರತಕ್ಕಂಥ ಹೆಣ್ಣುಮಗಳು ಅಂತೇಳಿ ಕೆಲವು ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಇವತ್ತು ಆ ರೀತಿ ಬಡವರ ಬಗ್ಗೆ ಕನ್ಸರ್ನ್ ಇರ್ತಕ್ಕಂಥ ಹೆಣ್ಣುಮಗಳು ದೇಶದ ಭದ್ರತೆಗೆ ಇವತ್ತು ವಿರೋಧವಾಗಿ ನಡ್ಕೊಳ್ತಕ್ಕಂಥವಳ 15 ದಿವಸ ಕಸ್ಟಡಿ ಕೇಳ್ತಾರೆ. ಇಲ್ಲಿ ಇದಕ್ಕೆ ನಾನು ಹೇಳೋದು, ನಮ್ಮ ದೇಶದ ಅಂಬೇಡ್ಕರ್ ಅವರು ಕೊಟ್ಟಂಥ, ಹಿಂದಿನ ಪೂರ್ವಿಕರು ಕೊಟ್ಟಿರ್ತಕ್ಕಂಥ ಆ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಏನಿದೆ, ಆ ಕಾನ್ಸ್ಟಿಟ್ಯೂಷನ್ ಇಟ್ಟಿರ್ತಕ್ಕಂಥ ಆರ್ಟಿಕಲ್ಗಳ ಒಂದು ಪ್ರತಿಯೊಂದು ನಾಗರಿಕನಿಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಎಲ್ಲ ಸಂಪೂರ್ಣವಾಗಿ ಮೊಟಕುಗೊಳಿಸ್ಕೊಂಡು ಹೊರಟಿದ್ದಾರೆ. ಯಾರೂ ಇವತ್ತು ವಿರೋಧವಾಗಿ ಮಾತಾಡೋಂಗಿಲ್ಲ. ಯಾರಾದರೂ ವಿರೋಧವಾಗಿ ಮಾತಾಡ್ತು ಅಂದರೆ ಅವನು ದೇಶ ವಿದ್ರೋಹಿ ಲೇಬಲ್ ಹಾಕ್ಬಿಡ್ತೀನಿ. ದೇಶ ಎಲ್ಲಿಗೆ ಹೋಗ್ತಾ ಇದೆ? ಇವತ್ತು 100 ರೂಪಾಯಿಗೆ ತಗೊಂಡು ಹೋದ್ರಲ್ಲ, ಪೆಟ್ರೋಲ್ ಬೆಲೆ ತಗೊಂಡು ಹೋಗ್ತಾವ್ರಲ್ಲ, ಇವರು ದೇಶ ಉದ್ಧಾರ ಮಾಡಾರ? ನನಗೆ ಅಕ್ರಮವೋ ಸಕ್ರಮವೋ ಗೊತ್ತಿಲ್ಲ, ನನಗೆ ಸಂಪೂರ್ಣವಾದಂಥ ಅವರ ಮಾಹಿತಿ ಇಲ್ಲ. ಆದರೆ ಒಂದು ಅವರಿಗೆ ಪ್ರತಿಯೊಬ್ಬ ನಾಗರಿಕನಿಗೆ ಕೊಡ್ತಕ್ಕಂಥ ಸ್ವಾತಂತ್ರ್ಯ ಅಂತಕ್ಕಂಥದ್ದೇನಿದೆ ಅದನ್ನು ಎಲ್ಲೋ ಒಂದು ಕಡೆ ನೀವು ಮೊಟಕುಗೊಳಿಸಿರ್ತಕ್ಕಂಥದ್ದು ನಿಮ್ಮ ಆರ್ಟಿಕಲ್ 19 ಏನೋ ಇದೆಯಲ್ಲ, ಆ ಸ್ವಾತಂತ್ರ್ಯವನ್ನೇ ನೀವು ಇವತ್ತು ಅಪಹರಣ ಮಾಡ್ಕೊಂಡು ಹೊರಟಿದ್ದೀರಿ ನನ್ನ ಅಭಿಪ್ರಾಯದಲ್ಲಿ. ಇಲ್ಲ, ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಷ್ಟೇ. ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಅಫಿಷಿಯಲಾಗಿ ಡಿಕ್ಲೇರ್ ಮಾಡಿದರು, ಈಗ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಶುರುವಾಗಿ ಹೋಗಿದೆ. ಪರಿಹಾರ ಜನ ಜಾಗೃತರಾಗದೇ ಇದ್ದರೆ ಕಷ್ಟ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ನಮ್ಮ ಈಗಿನ ಯುವ ಜನಾಂಗಕ್ಕೆ ಮನವಿ ಮಾಡ್ತೇನೆ, ಪರಿಹಾರ ನೀವೇ, ದಾರಿ ತಪ್ಪಬೇಡಿ. ನಾವೇನು ದೇಶದ ಸೇವಿಯರ್ಸು ಅಂತ ನಾನಂತೂ ಹೇಳ್ಕೊಳ್ಳಲ್ಲ. ನಮ್ಮ ಕೈಲಾದ ಮಟ್ಟಿಗೆ ನಾವೇನು ಮನೆ ಮುಂದೆ ಬರ್ತಕ್ಕಂಥ ಜನರ ಪ್ರಾಮಾಣಿಕ ಸೇವೆ ಸಲ್ಲಿಸ್ತೀವಿ. ದೇಶ ಎಲ್ಲ ರಕ್ಷಣೆ ಮಾಡ್ತೀವಿ ಅಂತ ನಾನು ಜಾಗಟೆ ಹೊಡ್ಕೊಂಡು ಹೋಗೋನಲ್ಲ. ಆದರೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಏನಿದೆ, ಈ ದೇಶದ ಹಿನ್ನೆಲೆ ಏನಿದೆ, ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಇದನ್ನು ಸರಿಪಡಿಸ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಸೋಷಿಯಲ್ ಮೀಡಿಯಾಗಳು ಇವತ್ತು ಎಲ್ಲ ಒಂದು ಕಡೆ ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥದ್ದು ಏನಾಗ್ತಾ ಇದೆ ಈ ಸೋಷಿಯಲ್ ಮೀಡಿಯಾದ ಹೆಸರಿನಲ್ಲಿ. ಸತ್ಯಾಸತ್ಯತೆಯನ್ನು ಅರಿತು ತೀರ್ಮಾನಕ್ಕೆ ಬನ್ನಿ ಅಂತಕ್ಕಂಥ ಮನವಿ ಮಾಡ್ತೀನಿ. ಹಾಂ, ಏನು ಹೇಳಿ? ಈಗ ಒಂದು ಇದಕ್ಕೆಲ್ಲದಕ್ಕೂ ಒಂದು ಅಂತಿಮವಾದಂಥ ಪೀರಿಯಡ್ ಇದೆ. ಈಗ ನಮ್ಮ ನೋಟಕ್ಕೆ ಪರ್ಯಾಯ ಇರುವಂಥ ಶಕ್ತಿ ವಿರೋಧ ಪಕ್ಷ ಇಲ್ಲ ಅಂತಕ್ಕಂಥದ್ದು ಇರಬಹುದು.
ಇದೇ ಥರ ಇರಲ್ಲ. ಈಗ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ, ಚುನಾವಣೆ ಇಂದಿರಾ ಗಾಂಧಿಯವರು ಡಿಕ್ಲೇರ್ ಮಾಡಿದಾಗ ಇಂದಿರಾ ಗಾಂಧಿಯವ್ರಿಗೆ ಆಲ್ಟರ್ನೇಟ್ ಇತ್ತು ಅಂತ ಯಾರಾದರೂ ಅನ್ಕೊಂಡಿದ್ರ ಇದೆ ಅಂತ ಹೇಳಿ? ರಾತ್ರಿ ಆಲ್ಟರ್ನೇಟ್ ಉದ್ಭವ ಆಯಿತು. ಅದೇ ರೀತಿಯಲ್ಲಿ ಉದ್ಭವ ಆಗ್ತಕ್ಕಂಥ ದಿನಗಳು ಬರ್ಬೋದು, ಬರುತ್ತೆ. ಅದಕ್ಕೆ ಕಾಲ, ಒಂದು ಕಾಲ, ಅದು ಎಲ್ಲ ಟೈಮು ಜನಗಳನ್ನು ದಾರಿ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೊಂದು ಕಾಲ ಅಂತಕ್ಕಂಥದ್ದು ಇದೆ. ಈಗ ಈಗ ಜನಸಾಮಾನ್ಯರು ಸಹ ಈಗ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳೇನಿದೆ ಇದರ ವಿರುದ್ಧ ಧ್ವನಿ ಎತ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗೋವರಿಗೆ ನಾನು ಮುಂದೆ ಹೋದ್ರೂ ಅದು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥಕ್ಕೆ ಆಗಲ್ಲ. ಹೋರಾಟಕ್ಕೆ ಸ್ವಲ್ಪ ಜನಗಳಲ್ಲೂ ಬರಬೇಕಲ್ಲ, ಅದರ ಆ ಪೆಟ್ಟು ಅಂತಕ್ಕಂಥದ್ದು ಇದೆಯಲ್ಲ, ಆ ಬಿಸಿ ಅವ್ರಿಗೂ ತಟ್ಟಬೇಕಲ್ಲ, ಅದಕ್ಕೆ ಕಾಯ್ತಾ ಇದ್ದೀವಿ ಅಷ್ಟೇ.